ಯೇಸು ಕ್ರಿಸ್ತನ ಜನನದ ಆಚರಣೆಯಲ್ಲಿ ಈ ಪರಿಶುದ್ಧ ಆರಾಧನೆಯಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಕ್ರಿಸ್ತನನ್ನು ನಂಬಿಸೋಣ, ಭರಿಸೋಣ, ಕೀರ್ತಿಸೋಣ. ಆತನು ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮನ್ನು ಧರಿಸುವ ದೇವರಾಗಿರುವುದರಿಂದ ದೇವರ ಘನಕಾರ್ಯವು ಆತನ ನಾಮದ ಕೀರ್ತಿಗಾಗಿ ನಾವೆಲ್ಲರೂ ತಾಗಿ ಸೇರಿ ಆರಾಧಿಸೋಣ. ಕ್ರಿಸ್ತನ ಜನನ ನಮ್ಮೆಲ್ಲರ ಜೀವನ ಪಾವನ ನಿಂತು ನಮ್ಮ ಭವಿಷ್ಯ ಕಾಲದಲ್ಲಿ ಆಗಿ ನಮ್ಮ ಆರಾಧನೆಯ ಆರಂಭವು ತಂದೆ ಕುಮಾರ ಪರಿಶುದ್ಧಾತ್ಮನ ನಾಮದಲ್ಲಿ ಆರಂಭವಾಗಲಿ. ನಮ್ಮ ಸಂಗೀತದಲ್ಲಿ 83ನೇ ಸಂಗೀತ ಮಾಡೋಣ. 83ನೇ ಸಂಗೀತ ಕೇಳುವುದರ ಕನ್ನಡರಾಜ ಹುಟ್ಟಿದ ಸ್ವರ್ಗದಲ್ಲಿ ಮಹಿಮೆ, ಭೂಮಿಯಲ್ಲಿ ಕರುಣೆ. ದೇವರನ್ನು ಸ್ತುತಿಸೋಣ. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ
21ರಿಂದ 23 ವಚನಗಳು. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 21ರಿಂದ 23 ವಚನಗಳು. ನಾನು ಪ್ರತಿ ವಚನವನ್ನು ಹೇಳಿದ ನಂತರ ಸಭೆಯ ಪ್ರತ್ಯುತ್ತರ ಹಾಡಿನ ರೂಪದಲ್ಲಿ ಮೇಲೋಕದ ಕರ್ತ ಈ ಭೂಮಿಗೆ ಬಂದ ಆರಾಧಿಸ ಬನ್ನಿ ಸಹೋದರರೇ. ಈ 4 ಸಾಲುಗಳನ್ನು ಎಲ್ಲರೂ ಒಟ್ಟಾಗಿ ಸೇರಿ ಹಾಡೋಣ. ಈ 3 ವಚನಗಳನ್ನು ನಾವು ಒಂದೊಂದಾಗಿ ನಾನು ಓದಿದ ನಂತರ ಸಭೆಯ ಪ್ರತ್ಯುತ್ತರ ಹಾಡಿನ ರೂಪದಲ್ಲಿ ಮೇಲೋಕದ ಕರ್ತ ಈ ಭೂಮಿಗೆ ಬಂದ ಆರಾಧಿಸ ಬನ್ನಿ ಸಹೋದರರೇ ಎಂಬುದಾಗಿ. ಆಕೆಯು ಒಬ್ಬ ಮಗನನ್ನು ಹೊಡೆಯುವುದು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದ್ರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಕರ್ತನು ಪ್ರವಾದಿ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವರು, ಆತನಿಗೆ ಇಮ್ಮಾನುವೇಲನೆಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ದೇವರ ಮುಂದೆ ಅರಿಕೆ ಮಾಡೋಣ. ನಿಮ್ಮ ಮನುಷ್ಯನ ದೇವರ ಕಡೆಗೆ ತಿರುಗಿಸಿ, ದೇವರ ವಿರುದ್ಧವಾಗಿ ಮಾಡಿರುವಂತಹ ತಪ್ಪೋಪರಾಧಗಳನ್ನು ಮೊಣಕಾಲುವರಾಗಿ ದೇವರ ಮುಂದೆ ಕ್ಷಮೆಯನ್ನು ಯಾಚಿಸಿ. ಪ್ರೀತಿಯುಳ್ಳ ನಮ್ಮ ದೇವರೇ, ನಮ್ಮ ಮನೋವಾಕಾಯಗಳಿಂದಲೂ ನಮ್ಮ ಸ್ವೇಚ್ಛಾನುಸಾರದಿಂದಲೂ ನಿನ್ನ ವಿರುದ್ಧವಾಗಿ ನಾವು ಮಾಡಿರುವಂತಹ ತಪ್ಪುಗಳನ್ನು ಕ್ಷಮಿಸು. ನೀನು ಅನುಗ್ರಹಿಸಿದಂತಹ ಸಮಾಜವನ್ನು ನಾವು ಅನುಸರಿಸದೆ ನಮ್ಮ ಇಚ್ಛಾನುಸಾರವಾಗಿ ಹಲವು ರೀತಿಯಾದಂತಹ ಕೆಟ್ಟತನದಲ್ಲಿ, ಕೆಟ್ಟ ಸ್ವಭಾವದಲ್ಲಿ ನಾವು ತುಂಬಿಕೊಂಡವರಾಗಿ, ನೀನು ಅನುಗ್ರಹಿಸಿದಂತಹ ಪ್ರೀತಿ ಸಾಧಕಗಳಾಗಿ ನಾವು ಬದುಕಲಿರುವುದರಿಂದ ನಮ್ಮ ತಪ್ಪುಗಳನ್ನು ಕ್ಷಮಿಸಲು ಬೇಡುತ್ತೇವೆ. ನಮ್ಮ ಸಮಾಜದೊಂದಿಗೆ ನಾವು ಮಾಡಿದಂತಹ ದ್ವೇಷದ ಕೃತ್ಯಗಳು, ಹಗೆತನ, ಅಸೂಯೆ, ಹೊಟ್ಟೆಕಿಚ್ಚು, ಅಸಮಾಧಾನ, ಶಾಂತಿ, ನೆಮ್ಮದಿಯನ್ನು ಕೆಡಿಸಿದಂತಹ ಕುತಂತ್ರಗಳಿಂದ ನಾವು ಬದುಕಿದಂತಹ ಪ್ರತಿಯೊಂದು ಜೀವಿತದ ಸಂಗತಿಗಳನ್ನು ನಾವು ನೆನಪಿಗೆ ತಂದುಕೊಂಡು ಕ್ಷಮೆಯನ್ನು ಬೇಡುತ್ತೇವೆ. ನಮ್ಮ ತಪ್ಪೋಪರಾಧಗಳೆಲ್ಲವನ್ನೂ ಸಹಮನಿಸಿ ನಮ್ಮನ್ನು ಶುದ್ಧೀಕರಣವನ್ನು ನಿನ್ನ ಮಗನ ರಕ್ತದ ಮೂಲಕವಾಗಿ ನಮಗೆ ತೋರಿತು. ಈ ಕ್ರಿಸ್ತನ ಜನ್ಮ ದಿವಸವನ್ನು ನಮಗೆ ಸಮಾಧಾನ, ಶಾಂತಿ, ನೆಮ್ಮದಿಯನ್ನು ಅನುಗ್ರಹಿಸಬೇಕೆಂಬುದಾಗಿ ನಮ್ಮೆಲ್ಲ ಪಾಪಾಪರಾಧಗಳನ್ನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಹರಿಸುವುದಾಗಿ ದೀನತೆಯಿಂದ ಬೇಡುತ್ತೇವೆ. ಆಮೆನ್.
ದೇವರು ತನ್ನ ಮಕ್ಕಳಿಗೆ ಕನಿಕರವನ್ನು ತೋರಿಸಿ ತನ್ನ ಕ್ಷಮಾವಚನವನ್ನು ಈ ರೀತಿ ತಿಳಿಸಿದ್ದಾನೆ. ಕ್ರಿಸ್ತ ಪಾಪಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಧಿಕಾರಕ್ಕೆ ಯೋಗ್ಯವಾದಾಗಿಯೂ ಅದೇ. ನಾವೇ ಮುಂದೆ ಪಾಪದಲ್ಲಿ ಬೀಳದೆ ಆತನನ್ನು ಸದಾಚಾರದಲ್ಲಿ ನೆಲೆಗೊಳಿಸುವುದಕ್ಕೆ ತನ್ನ ಮಗನ ನಮಗೆ ಕಳಿಸಿಕೊಟ್ಟದ್ರಿಂದ ನಾವು ಆತನ ಸಮಾನದಲ್ಲಿ ನಡೆದು ನಮ್ಮ ನಿತ್ಯವೂ ಆತನು ಬಲಪಡಿಸಿ ನಿತ್ಯ ಜೀವನದಲ್ಲಿ ಸೇರಿಸುವಂತಾಗಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಸ್ವರೂಪವನ್ನು ಧರಿಸಿಕೊಳ್ಳುವುದಕ್ಕೂ ನಿರ್ಮಲ ಕನ್ಯಾರತ್ನಲ್ಲಿ ಹುಟ್ಟುವುದಕ್ಕೂ ನಿನ್ನ ಏಕಕುಮಾರನನ್ನು ಕೊಟ್ಟಾತನೇ. ನಾವು ಹೊಸದಾಗಿ ಹುಟ್ಟಿ ಪುತ್ರ ಸ್ವೀಕಾರದಿಂದಲೂ ಕೃಪೆಯಿಂದಲೂ ನನ್ನ ಮಕ್ಕಳೆಂದು ಎಣಿಸಲ್ಪಟ್ಟು ದೇವರ ಪವಿತ್ರಾತ್ಮನ ನೂತನ ಸ್ವಭಾವವನ್ನು ಹೊಂದುವಂತೆ ದಯಪಾಲಿಸಬೇಕು. ನಿನ್ನೊಂದಿಗೂ ಆ ಆತ್ಮನೊಂದಿಗೂ ಕೂಡಿ ಏಕದೇವರಾಗಿ ಸದಾ ಜೀವಿಸಿ ಆಡುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಾವು ಬೇಡಿಕೊಳ್ಳುತ್ತೇವೆ. ಈ ದಿನಕ್ಕೆ ನೇಮಕವಾದ ಮೊದಲನೆಯ ವೇದ ಪಾರಾಯಣವನ್ನು ಆಲಿಸೋಣ. ಕ್ರಿಸ್ತ ಜಯಂತಿಯ ಸಲುವಾಗಿ ನಮಗೆ ಕೊಡಲ್ಪಟ್ಟ ದೇವರ ವಾಕ್ಯವು ಹಳೆಯ ಒಡಂಬಡಿಕೆಗಳಲ್ಲಿ ಯೆಶಾಯನ ಪ್ರವಾದನೆಯ ಗ್ರಂಥ 9ನೇ ಅಧ್ಯಾಯ ವಚನಗಳು 2ರಿಂದ 7ರವರೆಗೆ. ಯೆಶಾಯನ ಪ್ರವಾದನಾ ಗ್ರಂಥ 9ನೇ ಅಧ್ಯಾಯ ವಚನಗಳು 2ರಿಂದ 7ರವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ಕರ್ತನಲ್ಲಿ ಸಂತರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾಲತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವು ಹೊಳೆಯಿತು. ನೀನು ಪ್ರಜೆಗಳನ್ನು ವೃದ್ಧಿಗೊಳಿಸಿದ್ದಿ, ಅವರಿಗೆ ಸಂತೋಷವನ್ನು ಹೆಚ್ಚಿಸಿದ್ದಿ. ಸುಗ್ಗಿ ಕಾಲದಲ್ಲಿ ಜನರು ಅರ್ಪಿಸುವ ಹಾಗೆ ಹಾಗೂ ಕೊಳ್ಳೆಯನ್ನು ಹಂಚಿಕೊಳ್ಳುವವರು ಎಚ್ಚರ ಪಡುವ ಹಾಗೂ ನಿನ್ನ ಮುಂದೆ ಆನಂದಿಸುತ್ತಾರೆ. ಅವರಿಗೆ ಭಾರವಾದ ನೊಗವನ್ನು ಬೆನ್ನನ್ನು ಹೊಡೆದ ಕೋಲನ್ನು ಬಿಟ್ಟಿದ್ದವನ ದೊಣ್ಣೆಯನ್ನು ವಿದ್ಯಾಯನ ನಾಶ ದಿನದಲ್ಲಿ ಮುರಿದು ಬಿಟ್ಟಂತೆ ಮುರಿದು ಬಿಟ್ಟಿದ್ದಿ. ಯುದ್ಧದ ಗದ್ದಲದಲ್ಲಿ ತುಳಿದವರವರೆಲ್ಲ ಬೆಟ್ಟಗಳು ರಕ್ತದಲ್ಲಿ ಹೊರಳಾಡಿಸಿದ ಉಡುಪುಗಳು ಅಗ್ನಿಗೆ ಆಹಾರವಾಗಿ ಸುಟ್ಟು ಹೋಗುವು. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು. ಆಡಳಿತವು ಅವನ ಬಾವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು. ಅವನ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು. ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು. ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ಸೇನಾಧೀಶ್ವರನಾದ ಯೆಹೋವನ ಅನುಗ್ರಹವು ಇದನ್ನು ನೆರವೇರಿಸುವುದು ಎಂಬುದೇ ದೇವರ ವಾಕ್ಯವಾಗಿದೆ. ತಮಿಳಿನ ಒಂದು ಗೀತೆ ಎಂಬ ಹಾಡನ್ನು ಮಾಡೋಣ. Jai
ಪತ್ರಿಕಾ ಭಾಗದಿಂದ ದೇವರ ವಾಕ್ಯವನ್ನು ಆಲಿಸೋಣ. ಯಾರೊಂದಿಗೆ ಭಾಗವಹಿಸುವಂತಹ ತೊಂದರೆಗಳು ಕ್ರಿಸ್ತದೇವರ ಶುಭಾಶಯ ಮುಗಿಸುತ್ತದೆ. ವಿಶೇಷ ಆದವರಿಗೆ ನೇಮಕವಾಗಿರುವಂತಹ ವಿವಿಧ ಭಾಗಗಳು ಉಪಯೋಗದೊಂದಿಗೆ 2ನೇ ಅಧ್ಯಾಯ ವಚನಗಳು 1ರಿಂದ 10ರವರೆಗೆ, ಎಫೆಸದವರ ಪತ್ರಿಕೆ 2ನೇ ಅಧ್ಯಾಯ ವಚನಗಳು 1ರಿಂದ 10ರವರೆಗೆ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಶ್ರಮಿಸಬೇಕು. 1ನೇ ಅಧ್ಯಾಯ 3ರಿಂದ 14 ವಚನಗಳವರೆಗೆ. 1ನೇ ಅಧ್ಯಾಯ 3ರಿಂದ 14 ವಚನಗಳವರೆಗೆ. ದೇವರು ಕ್ರಿಸ್ತನಲ್ಲಿ ನಿರ್ದೇಶಿಸಿದ ಆತ್ಮೀಯ ವರಗಳಿಗಾಗಿ ಪೌಲನು ಮಾಡುವ ಸ್ತೋತ್ರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಕಡೆಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರನನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿಸಲು ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ತಾನು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡಿದ್ದನು. ಅದೇನೆಂದರೆ ಭೂಪರ ಲೋಕದಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ. ಕ್ರಿಸ್ತನಲ್ಲಿಯೇ ಸಮಸ್ತವು ಒಂದಾಗುವುದು. ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಹಾಗೆಯಲ್ಲಿ ಆರಿಸಿಕೊಂಡನು. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆಗಳಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದೆಂದು ದೇವರನ್ನು ಆಶ್ರಯಿಸಿ. ಇದರಿಂದ ನಾವು ಕ್ರಿಸ್ತನಿಗೆ ಯೇಸುವಿನ ದರ್ಶನಕ್ಕಾಗಿ ಭರವಸೆಯನ್ನು
ಸ್ವಾಗತವಾದ ದೈವವಾಗಿ ಪ್ರಾರಂಭಿಸೋಣ. ಈ ವಿಶೇಷವಾದ ಕ್ರಿಸ್ತ ಜಯಂತಿ ಹಬ್ಬದ ಪರ್ವತವಾಗಿ ನಮಗೆ ಕೊಡಲ್ಪಟ್ಟ ಮೂರನೇ ವಾಕ್ಯವು ಲೋಕಲೋಕದ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 14 ವಚನಗಳು. ಲೋಕಲೋಕದ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 14 ವಚನಗಳು. ದೇವರ ವಾಕ್ಯವನ್ನು ಕೇಳಿರಿ. ಆ ಕಾಲದಲ್ಲಿ ರಾಜ್ಯವೆಲ್ಲ ಕಾಲೇಜ್ ಮೇಲೆ ಭರಿಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ಐಗುಪ್ತದಿಂದ ಹೊರಟಿತು. ಕುರೇಶನು ಸುರಿಯಕ್ಕೆ ಅಧಿಪತಿಯಾಗಿದ್ದಾಗ ಈ ಮೊದಲನೆಯ ಕಾಲೇಜ್ ಮೇಲೆ ನಡೆಯಿತು. ಆಗ ಎಲ್ಲರೂ ಕಾಲೇಜ್ ಮೇಲೆ ಭರಿಸಿಕೊಳ್ಳುವುದಕ್ಕಾಗಿ ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಯೋಸೇಫನು ಸಹ ತಾನು ದಾವೀದನ ಮನೆತನದವನು ಗೋತ್ರದವನು ಆಗಿದ್ದರಿಂದ ಹೆಸರು ಬರೆಸಿಕೊಳ್ಳುವುದಕ್ಕಾಗಿ ತನಗೆ ನಿಶ್ಚಿತವಾದಾಗ ಮರಿಯಳ ಸಂಗಡ ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಹೊರಟು ಯೂದಾಯದಲ್ಲಿರುವ ಬೆತ್ಲೆಹೇಮ್ ಎಂಬ ದಾವೀದನ ಊರಿಗೆ ಹೋದನು. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರಲ್ಲಿದ್ದಾಗ ಆಕೆಗೆ ದಿನ ತುಂಬಿತು. ಆಕೆಯು ತನ್ನ ಸೊಚ್ಚಲು ಮಗನನ್ನು ಎತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲೆಯಲ್ಲಿ ಮಡಗಿಸಿದಳು. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿ ಇದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ ಹೆದರಬೇಡಿರಿ, ಕೇಳಿರಿ, ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ ಇವತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತು ಆಗುವುದಕ್ಕೆ ಗುರ್ತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲೆಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರವರಿಗೆ ಒಳೆಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು ಎಂಬುದೇ ದೇವರ ಈ ವಾಕ್ಯವನ್ನು ಆಶೀರ್ವದಿಸಿದರು. ಸಭೆಗೆ ತಿಳಿಸುವ ಪ್ರಕಟಣೆಗಳನ್ನು ಆಲಿಸೋಣ. ಸಭೆಯ ಪ್ರಕಟಣೆಗಳು. ಈ ಪರಿಶುದ್ಧ ಕ್ರಿಸ್ತ ಜಯಂತಿಯ ಆರಾಧನೆಗೆ ಬಂದಿರುವಂತಹ ಸಭೆಗಳ ಎಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಿಂದ ಶುಭಾಶಯವನ್ನು ಕೋರಲಾಗಿದ್ದೇವೆ. ಕ್ರಿಸ್ತ ಜಯಂತಿ ಆರಾಧನೆ ನಡೆಸಿಕೊಟ್ಟಿರುವಂತಹ ನಮ್ಮ ಸಭೆಯ ಸಹೋದರರಿಗೆ ಸಭೆಯ ಪರವಾಗಿ ಸಮಿತಿಯ ಪರವಾಗಿ ವಂದಿಸಲಾಗಿದ್ದೇವೆ. ಈ ವರ್ಷದ ಕ್ರಿಸ್ತ ಜಯಂತಿಯ ಕೊಡುಗೆಗಳು ಏನಿದೆ? ಕ್ರಿಸ್ತ ಜಯಂತಿಯ ಅಂಗವಾಗಿ ದೊಡ್ಡಾಲಯ ಹಾಗೂ ಚಿಕ್ಕಹಾಲಯಗಳ ದೀಪಾಲಂಕರವನ್ನು ಶ್ರೀ ರೋಮನ್ ಹಾಗೂ ಶಾಂತಿ ಸ್ವಾತಂತ್ರ್ಯರು ಭೇಟಿಯಾಗಿ ಮಾಡಿಸಿರುತ್ತಾರೆ. ಸಭೆಯ ಪರವಾಗಿ ಕುಟುಂಬಗಳಿಗೆ ತಿಳಿಸುತ್ತೇವೆ. ಚಿಕ್ಕ ದೇವಾಲಯದ ಉಪಯೋಗಕ್ಕಾಗಿ ಸುಧಾರಣೆಯವರು 4 ಶಾಖೆಗಳನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ
ನಮ್ಮ ಸಭೆಗೆ ಸೇರಿದ ಬೆಂಗಳೂರಿನಲ್ಲಿ ವಾಸವಾಗಿರುವ ವಿಲ್ಸನ್ ಅಂಜಲ ಕುಟುಂಬದವರು 20 ಸೇವೆಗಳನ್ನು ನೀಡಿದ್ದಾರೆ. ಎಲ್ಲ ದಾನಿಗಳಿಗೂ ಸಭೆಯ ಹಾಗೂ ಸಮರ್ಪಣಾ ಸಮಿತಿಯ ಪರವಾಗಿ ಯೋಜಿಸಲಾಗಿದೆ. ಕ್ರಿಸ್ತ ಜಯಂತಿ ಅಂಗವಾಗಿ ನಮಗೆಲ್ಲರಿಗೂ ಸಹಕರಿಸಿದಂತ ಗಮನಸ್ಥರಿಗೂ ಮತ್ತು ಸಭೆಯ ಸದಸ್ಯರಿಗೆ ಪುತ್ತೂರು ಹಬ್ಬದ ವಂದನೆಯನ್ನು ಸಭೆಯ ಪರವಾಗಿ ಸಮರ್ಪಣಾ ಸಮಿತಿಯ ಪರವಾಗಿ ತಿಳಿಸುತ್ತೇವೆ. ಸಹಕಾರಿಗಳು ನಮ್ಮ ಸಭೆಯಲ್ಲಿ ಆದಂತಹ ಡೇವಿಡ್ ಕಸ್ತೂರಿ ಅವರು ದೇವರು ಮಾಡಿದ ಎಲ್ಲ ಬೇಡುಗಳನ್ನು ನೆನೆಸಿದರಾಗಿ 5,000 ರೂಪಾಯಿಗಳನ್ನು ಸಹಕಾರಿಯಾಗಿ ಕೊಟ್ಟಿರುತ್ತಾರೆ. ಅದೇ ರೀತಿಯಾಗಿ ನಮ್ಮ ಸಭೆಗೆ ಸೇರಿದ ಸಂಜಯ್ ಸಂಗೀತ ಕುಟುಂಬದವರು ದೇವರು ಅವರಿಗೆ ಮಗುವಿನ ಭಾಗ್ಯ ನೀಡಿದ್ದನ್ನು ಸ್ಮರಿಸುತ್ತಾ 2,000 ರೂಪಾಯಿಗಳನ್ನು ಕುಟುಂಬದ ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. 2 ಕಾಣಿಕೆಗಳನ್ನು ಪ್ರೀತಿಯಿಂದ ಸ್ವೀಕರಿಸಿದ್ದೇವೆ. ದಿನಾಂಕ 26/12/2020 ಹಾಗೂ 27/12/2020 2 ದಿವಸ ನಮ್ಮ ಸಭೆಯನ್ನು ಕ್ರಿಕೆಟ್ ಟೂರ್ನಿಮೆಂಟ್ ನಡೆಸಿದ್ದಾರೆ. CSI ಸಭಾಂಗಣದಲ್ಲಿ ಸಭಿಕರಲ್ಲಿ ಪಾಲ್ಗೊಳ್ಳುವಂತೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಜನವರಿ 4ನೇ ತಾರೀಕಿನಿಂದ ಫೆಬ್ರವರಿ 4ನೇ ತಾರೀಕಿನವರೆಗೂ ಮುಂದಿನ ತಿಂಗಳು ನಾನು 1 ತಿಂಗಳ ರಜೆಯಲ್ಲಿ ಇರುತ್ತೇನೆ. ನಿಮಗೆ ಲಭ್ಯವಿರುವುದಿಲ್ಲ. ನನ್ನ ಅನುಪಸ್ಥಿತಿಯಲ್ಲಿ ಕ್ಷೇತ್ರದ ಅಧ್ಯಕ್ಷರಾದಂತಹ ನಮ್ಮ ಮಾರ್ಗದರ್ಶಿ ಶೈನವರು ನಿಮಗೆ ಸಹಭಾಗಿಯಾಗಿರುತ್ತಾರೆ. ಏನಾದರೂ ಸಂಪರ್ಕ ಮಾಡಬೇಕಾದ್ರೆ ನನ್ನನ್ನು ದೂರವಾಣಿ ಮೂಲಕವಾಗಿ ಸಂಪರ್ಕಿಸಿ, ಇಲ್ಲವೇ ಐನವರನ್ನು ಸಂಪರ್ಕಿಸಿ, ಇಲ್ಲವೇ ನಮ್ಮ ಸಭೆಯ ಕಾರ್ಯದರ್ಶಿಯನ್ನು ಸಂಪರ್ಕಿಸುವಂತೆ ಕೇಳಿಕೊಳ್ಳುತ್ತೇನೆ. ಮುಂದಿನ ವರ್ಷ ಅಂದರೆ ಜನವರಿ ತಿಂಗಳ 4ನೇ ತಾರೀಕಿನಿಂದ ಫೆಬ್ರವರಿ 4ನೇ ತಾರೀಕಿನವರೆಗೆ ನಾನು ರಜೆಯಲ್ಲಿ 1 ತಿಂಗಳ ರಜೆ ಇರುವುದರಿಂದ ನಿಮಗೆ ಲಭ್ಯವಿರುವುದಿಲ್ಲ. ನಿಮಗೆ ಸಹಕರಿಸುವಂತೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನಮ್ಮ ಕಾರಣಗಳನ್ನು ನಾವು ದೇವರಿಗೆ ಸಮರ್ಪಣೆ ಮಾಡೋಣ. 49ನೇ ಜ್ಞಾನ ಕೀರ್ತನೆ ಬಂದಿರುವುದರಲ್ಲಿ ಕಷ್ಟ ಹೊಂದುವ ಉನ್ನತ ಹೊರಟಾಗಿ 49ನೇ ಜ್ಞಾನ ಕೀರ್ತನೆಯನ್ನು ಆಡುವಾಗ ನಾವು ಬಂದಿರುವಂತಹ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಣೆ ಮಾಡೋಣ.
ಕಾರ್ಯಕ್ರಮಗಳನ್ನು ಕೊಟ್ಟಂತವರು ಮಿಸ್ಟರ್ ಸಂಜಯ್ ಮತ್ತು ಮಿಸಸ್ ಸಂಗೀತ, ಡೇವಿಡ್ ಕಸ್ತೂರಿ, ಸಂಪತ್ ಕುಮಾರ್ ವೈಫ್ ಆಫ್ ಮಾನವ್ ಸುನೀತಾ, ಲುಮಿನಾ ವೈಫ್ ಆಫ್ ಭಾಸ್ಕರ್, ಫ್ಲೋಮಿನಾ ಜಾನ್ ಬೆಸ್ಸನ್, ಸ್ಟ್ಯಾನ್ಲಿ ಬಾಬು, ಜಯಕುಮಾರ್, ಪಿ ಜಾರ್ಜ್, ಎಲ್ ಮೇರಿ, ಹೆಸರಿಲ್ಲದ ಹಲವು ಲಕೋಟೆಗಳು, ಜಯಶೀಲನ್ ವೈಡೆಟ್ ಮತ್ತು ಇನ್ನೂ ಅನೇಕ ಹೆಸರಿಲ್ಲದ ಲಕೋಟೆಗಳು ಇದರಿಂದ ಕಾಣಿಕೆಯಾಗಿ ಬಂದಿದೆ. ಎಲ್ಲ ಕಾಣಿಕೆಗಳನ್ನು ವೈಯಕ್ತಿಕ ಪ್ರಾರ್ಥನೆಗಳನ್ನು ದೇವರಿಗೆ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ ಎಲ್ಲ ಒಳ್ಳೆಯ ವರದಾನಗಳ ಮೂಲಗಳಿಗೆ ಕಾರಣವಾಗಿರುವ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಬರೆಗೆ ನಾವು ಬಾರದೆ ನೀನು ಕೊಟ್ಟಿರುವಂತಹ ಐಶ್ವರ್ಯ ಆಶೀರ್ವಾದಗಳಲ್ಲಿ ಅಲ್ಪ ರೀತಿಯಲ್ಲಿ ಸನ್ನಿಧಾನವನ್ನು ಅರ್ಪಿಸ್ತೇವೆ. ಸ್ವೀಕರಿಸು, ಮಾನ್ಯ ಮಾಡು. ನಮ್ಮ ಸಭೆಯ ಅಭಿವೃದ್ಧಿಗೋಸ್ಕರವಾಗಿ ನಾವು ಸದುಪಯೋಗಪಡಿಸಿಕೊಳ್ಳುವುದಕ್ಕೆ ಸಹಾಯಿಸಿ ಕೊಡುವ ಮನಸ್ಸು ಮತ್ತು ಶ್ರೇಷ್ಠನ ಆತ್ಮ ಪ್ರೇರಣೆಯಿಂದ ಸಂತೋಷವಾಗಿ ಕೊಡುವ ಮೇಲೆ ದೇವರ ಪ್ರೀತಿ ಎಂಬುದಾಗಿ ಮಾತು ಹೇಳಿದ್ರಿಂದ ನಿನ್ನ ಪ್ರೀತಿ, ನಿನ್ನ ಆಶೀರ್ವಾದವನ್ನು ಗಳಿಸಿಕೊಳ್ಳುವುದಕ್ಕೆ ನಮಗೆ ಎಲ್ಲ ರೀತಿಯಲ್ಲೂ ಆಶೀರ್ವದಿಸಿ ನಿನ್ನ ಸನ್ನಿಧಾನಕ್ಕೆ ಇನ್ನಷ್ಟು ತಂದುಕೊಡಬೇಕಾಗಿ ನಮಗೆ ಎಲ್ಲ ರೀತಿಯ ಪ್ರೋತ್ಸಾಹ ನೀಡಿಸುವಾಗ ಹಾಗೆ ಎಲ್ಲ ವೈಯಕ್ತಿಕ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಾವು ಪಾದಾರವಿಂದ ಚರಣವನ್ನು ರೂಪಿಸ್ತೇವೆ. ಎಲ್ಲ ಪ್ರಾರ್ಥನೆಗಳಿಗೆ ತಕ್ಕ ರೀತಿಯ ಸೂತ್ರವನ್ನು ನೀಡು. ಹಿರಿಯರನ್ನು ಮಾಡಿ ಪ್ರಾರ್ಥಿಸ್ತೇವೆ. ಹಿರಿಯರಿಗೆ ಬೇಕಾದಂತಹ ಆರೋಗ್ಯಗಳ ಶಿಕ್ಷೆಯನ್ನು ದಯಪಾಲಿಸು. ನಿನಗೆ ಆಶ್ರಯವೂ ಆಧಾರವಾಗಿ ಸಮಾಧಾನ, ಶಾಂತಿ, ನೆಮ್ಮದಿಯ ವಾತಾವರಣ ಅವರ ಮನಸ್ಸು ಹೃದಯದಲ್ಲಿ ಅವರ ಮನೆಗಳಲ್ಲಿ ನೀವು ದಯಪಾಲಿಸು ಸ್ವಾಮಿ. ಅನಾರೋಗ್ಯ ಸೌಖ್ಯದಲ್ಲಿರುವವರಿಗೆ ವಿಶೇಷವಾದಂತಹ ಪ್ರಾರ್ಥನೆ ಮಾಡುವುದಾಗಿದೆ. ಅವರಿಗೆ ಬೇಕಾದಂತಹ ಆರೋಗ್ಯವನ್ನು ದಯಪಾಲಿಸು. ನಿನ್ನ ಸ್ವಸ್ಥತೆಯ ಹಸ್ತವನ್ನು ನೀಡು, ಅವರನ್ನು ಗುಣಪಡಿಸು. ಜಾನ್ ಪೀಟರ್ ಅವರ ಅನಾರೋಗ್ಯವು ಶೀಘ್ರವೇ ಆರೋಗ್ಯದಲ್ಲಿ ಬರುವಂತೆ ತೆಗೆದುಕೊಳ್ಳುವಂತಹ ಔಷಧ ಮಗುವಿನಿಂದ ಆರೋಗ್ಯದ ಚೇತರಿಕೆಯನ್ನು ನೀಡಿ ನಿನ್ನ ಕೃಪಾವರಗಳಿಂದ ಅವರನ್ನು ಸಂರಕ್ಷಿಸಿ ಕಾಯ್ದು ಕಾಪಾಡಿಸುತ್ತಾನೆ. ಯೆಹೋವ ರಾಫಾಗಿ ಅವರಿಗೆ ಆರೋಗ್ಯವನ್ನು ನೀಡಿ ನೀನು ಕಾರ್ಯವನ್ನು ನನ್ನ ಬಗ್ಗೆ ಚಟುವಟಿಕೆಯಿಂದಲೂ ಆರೋಗ್ಯದಿಂದ ತುಂಬಿಸಿ ಬಲಪಡಿಸಿ ನಡೆಸು. ಯಾವುದೇ ಕೇಳುವ ನಂತರ ತೊಂದರೆ ಸಮಸ್ಯೆಗಳು ನಿಂತು ಯಾರಿಗೂ ಸಮವಾದ ಹಾಗೆ ಹಿರಿಯರಿಂದ ಕಿರಿಯರ ತನಕ ಯುಗಸ್ತಿಯಂತೆಯ ಹಬ್ಬದ ವಾತಾವರಣ ಆರಾಧನೆ ಎಲ್ಲರಿಗೂ ಹರ್ಷೋಲ್ಲಾಸದಿಂದ ಆನಂದಮಯವಾಗಿ ಆಶೀರ್ವಾದದಾಯಕವಾಗಿ ಲಭಿಸಬೇಕಾಗಿ ಸಹಾಯ ಮಾಡಿ ಆರೋಗ್ಯವು, ಬಲವು, ಕ್ಷೇಮ, ಸೌಭಾಗ್ಯವು ಸಕಲ ಜನರ ಅಗತ್ಯಗಳು ತಕ್ಕ ರೀತಿಯಲ್ಲಿ ಹಿರಿಯಾಗಿ ಸ್ಪಂದಿಸಿ ಎಲ್ಲರನ್ನು ಉತ್ತರಿಸಿ ಕಾಪಾಡಬೇಕೆಂಬುದಾಗಿ ಪ್ರಭು ರಕ್ಷಕರಾದ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ದಯಮಾಡಿ ಕುಳಿತುಕೊಳ್ಳಿ. ವಾಕ್ಯ ಸಂದೇಶಕ್ಕೆ ನಾವು ಸಿದ್ಧರಾಗೋಣ. ನಿನ್ನ ವಾಕ್ಯವು ನನಗೆ ಭೋಜನವು ಎಂಬ ಕೀರ್ತನೆ ಮಾಡುವುದರ ಮೂಲಕ ನಾವು ವಾಕ್ಯ ಸಂದೇಶಕ್ಕೆ ಸಿದ್ಧರಾಗೋಣ. Now
ವಾಕ್ಯವಾಗಿ ನರವತಾರ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ಬೆಳಕನ್ನು ಬೀರುವುದಕ್ಕಾಗಿ ಬಂದಂತ ಕ್ರಿಸ್ತೇಶನಲ್ಲಿ ದೇವರ ನಾಮಕ್ಕೆ ಸ್ತೋತ್ರ. ನಿನ್ನ ಪ್ರೀತಿಯ ವ್ಯಕ್ತಿಯಿಂದ ನಿನ್ನ ಮಗನನ್ನೇ ಕೊಡುವುದರ ಮೂಲಕ ತೋರಿಸುತ್ತೇವೆ. ನಿನಗೆ ಅನಂತ ವಂದನೆಗಳು. ನಿನ್ನ ಪ್ರೀತಿ ಮಮತೆಯಲ್ಲಿ ನಾವು ನೆಲೆಗೊಂಡಿದ್ದು ಸಮಾಧಾನ ಶಾಂತಿ ನೆಲೆಗೊಂಡಿಲ್ಲ ಬದುಕುವುದಕ್ಕೆ ವಾಕ್ಯ ಸಂದೇಶವು ನಮಗೆ ಬಲಪಡಿಸಲಿ. ನಿನ್ನ ವಾಕ್ಯದ ಆಧಾರದಿಂದ ನಮ್ಮ ಬದುಕನ್ನು ರೂಪಿಸಿಕೊಳ್ಳು. ನಿನ್ನ ನಾಮದ ಮಹಿಮೆಗಾಗಿ, ನಿನ್ನ ರಾಜ್ಯದ ಭ್ರಮಣಕ್ಕಾಗಿ ಕ್ರಿಸ್ತ ಜಯಂತಿಯ ಹಬ್ಬದ ಆಚರಣೆಯನ್ನು ಅರ್ಥಗರ್ಭಿತವಾಗಿ ನಾವು ಆಚರಿಸಿ ನಿನ್ನ ಉದ್ದೇಶವನ್ನು ನಾವು ಕೈಗೂಡಿಸುವಂತಹ ಸದ್ಭಕ್ತ ಜನರಾಗಿ ಜೀವಿಸಲು ಎಲ್ಲ ರೀತಿಯ ಪ್ರೋತ್ಸಾಹವನ್ನು ನೀಡಬೇಕೆಂಬುದಾಗಿ ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇವೆ. ಕರ್ತವ್ಯ ಪ್ರೇರಣೆಗಳಿಗೂ ಶುಭ ಮುಂಜಾನೆ. ಕ್ರಿಸ್ತನ ಜನನ ಬೆಲ್ಲರಿಗೆ ನಮನ, ಸುಖಾಗಮನ, ಶುಭಕಾಮನ, ನಿತ್ಯವೂ ಸಮಾಧಾನ ಶಾಂತಿಯಿಂದ ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಉಂಟಾಗಲಿ. ಎಲ್ಲರೂ ಸಾಧಾರಣವಾಗಿ ಹುಟ್ಟುಹಬ್ಬವನ್ನು ಆಚರಿಸ್ಬೋದು, ಹೌದಾ? ಮುಖ್ಯವಾಗಿ ಮಕ್ಕಳದಂತೂ ಆಚರಣೆ ಮಾಡಬಾರದು. ಒಂದು ತಂದೆ ತಾಯಿ, ಒಂದು ಒಬ್ಬನೇ ಮಗ, ಮೊದಲನೇ ತರಗತಿಯಿಂದ ಪ್ರತಿ ವರ್ಷ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ. ಮೊದಲನೇ ವರ್ಷ ಆಚರಣೆಗೆಂದು ಸಿದ್ಧತೆ ಆಗುತ್ತೆ. ಊಟದ ವಿಷಯದಲ್ಲಿ, ಅಲಂಕಾರದ ವಿಷಯದಲ್ಲಿ, ಉಡುಗೆ ತೊಡುಗೆಗಳ ವಿಷಯದಲ್ಲಿ, ವಸ್ತ್ರದ ವಿಷಯದಲ್ಲಿ, ಎಲ್ಲರ ವಿಷಯದಲ್ಲಿ ಸುಂದರವಾಗಿ, ಚಂದವಾಗಿ, ಕ್ರಮಬದ್ಧವಾಗಿ ಮಾಡ್ತಾರೆ. ಐನವರು ಬರ್ತಾರೆ, ಪ್ರಾರ್ಥಿಸ್ತಾರೆ, ಆಶೀರ್ವಾದ ಹೇಳ್ತಾರೆ, ಕೇಕ್ ಕಟ್ ಮಾಡ್ತಾರೆ, ನೆಕ್ಸ್ಟ್ ಊಟ. ಆ ಸಂದರ್ಭದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡೋದ್ರಿಂದ ಆ ಚಿಕ್ಕ ಹುಡುಗನ ತಂದೆ ತಾಯಿ ನಡುವೆ ಒಂದು ಗೊಂದಲ ಉಂಟಾಗಿ ಜಗಳ ಪ್ರಾರಂಭವಾಗಿ ಆ ಸಂಭ್ರಮದ ಆಚರಣೆ ಸಂತೋಷದಿಂದ ಅಸಂತೋಷಕ್ಕೆ ನಡೆದಿದೆ. ಒಳ್ಳೆ ರೀತಿಯಲ್ಲಿ ನಡೀತಾ ಇರುವಂಥದ್ದು ದುಃಖಕರವಾಗಿ ಮಾರ್ಪಾಡ. ಮಗು ತುಂಬಾ ಬೇಸರವಾಗ್ತದೆ. ಯಾಕಂದ್ರೆ ಎಲ್ಲರೊಂದಿಗೆ ಕೇಕ್ ಕಟ್ ಮಾಡ್ತು, ಬಲೂನ್ಗಳನ್ನು ಇಟ್ಕೊಂಡು, ಟೋಪಿ ಹಾಕಿಕೊಂಡು ಒಳ್ಳೆ ರೀತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ತಂದೆ ತಾಯಿ ಕೋಪದಿಂದಿದ್ದಾಗ ಅವರ ಜಗಳ ಏನಾಯ್ತು, ಕೂಸು ಬಡಕಲಾಯಿತು ಅನ್ನೋಕೆ ಮಗುಗೆ ಹೊಡೆದ್ಬಿಟ್ಟು. ಎರಡನೇ ತರಗತಿ ಇದ್ದಾಗ ಮತ್ತೆ ಹುಟ್ಟುಹಬ್ಬದ ಆಚರಣೆ ಎಲ್ಲಿರದೆ ಇದೇ ರೀತಿಯಾದಂತಹ ವಿಜೃಂಭಣೆ, ಸಡಗರ, ಸಂಭ್ರಮ, ಸಂತೋಷದಿಂದ ಆಗಿದೆ. ಎರಡು ಸರಿ ವಸ್ತ್ರದ ವಿಷಯದಲ್ಲಿ ಆ ಮಗುವಿನ ಹೊಸ ವಸ್ತ್ರಕ್ಕೆ ಕೊಳೆ ಆದಾಗ ಮತ್ತೆ ಜಗಳ. ಯಥಾ ಪ್ರಕಾರ ಎರಡನೇ ವರ್ಷವೂ ಅವನ ಹುಟ್ಟುಹಬ್ಬದ ಆಚರಣೆ ದುಃಖದಲ್ಲಿ. ಮೂರನೇ ವರ್ಷ ಅವನು ಮೂರನೇ ತರಗತಿಯಲ್ಲಿ ಇದ್ದಂತಹ ಆ ಸಮಯದಲ್ಲಿ ಇದ್ದಂತಹ ಹುಟ್ಟುಹಬ್ಬ ಆಚರಣೆ ಯಥಾ ಪ್ರಕಾರ ವಿಜೃಂಭಣೆ, ಸಂತೋಷ, ಸಂಭ್ರಮದಿಂದ ಸಿದ್ಧತೆ ಆಗಿದೆ. ಮತ್ತೆ ಜಗಳ, ಬಂದಂತಹ ಬಂಧು ಮಿತ್ರನ ಸಂಗಡ ಅವನ ಹುಟ್ಟುಹಬ್ಬ ಮತ್ತೆ ದುಃಖದಲ್ಲೇ ಅಂತಿಮ. ನಾಲ್ಕನೇ ತರಗತಿಯಲ್ಲಿ ನಾಲ್ಕನೇ ವರ್ಷ ಯಥಾ ಪ್ರಕಾರ ಅದೇ ಸಿದ್ಧತೆ, ಅದೇ ಸಂಭ್ರಮ, ಅದೇ ಅಡುಗೆ ತೊಡುಗೆ ಎಲ್ಲವೂ ಸಹ ಮತ್ತೆ ಜಗಳ. ಯಾವುದರಿಂದ? ಅಲಂಕಾರ ಸರಿ ಇರಲಿಲ್ಲ ಎಂಬುದು. ನಾಲ್ಕಾಯ್ತು. ಐದನೇ ವರ್ಷ ಐದನೇ ತರಗತಿಯಲ್ಲಿದ್ದಾಗ ಊಟದ ವಿಷಯದಲ್ಲಿ ಜಗಳ. ಆರನೇ ತರಗತಿ ಆರನೇ ವರ್ಷದಲ್ಲಿದ್ದಾಗ ಮತ್ತೊಂದು ಯಾವುದಕ್ಕೂ ಜಗಳ. ಹೀಗೆ ಅವನು ವರ್ಷವಿಡೀ ತನ್ನ ಹುಟ್ಟುಹಬ್ಬದ ಆಚರಣೆಯನ್ನು ಮೆಲುಕು ಹಾಕುವಾಗ ಅವರಿಗೆ ದುಃಖವೇ ಆಗ್ತದೆ. ಯಾಕಂದ್ರೆ ಪ್ರತಿ ವರ್ಷ ಆ ಹುಡುಗನ ಹುಟ್ಟುಹಬ್ಬದ ಆಚರಣೆಯಲ್ಲಿ ಏನಾದರೂ ಒಂದು ತೊಂದರೆ, ಏನಾದರೂ ಒಂದು ಸಮಸ್ಯೆ ಇದ್ದು ಜಗಳದಿಂದ ಅವನ ಹುಟ್ಟುಹಬ್ಬದ ಆಚರಣೆ ಸಂಭ್ರಮದಿಂದ ಸಂಭ್ರಮವಿಲ್ಲದಂತ, ಸುಖದಿಂದ ದುಃಖಕ್ಕೆ, ಸಮಾಧಾನದಿಂದ ಅಸಮಾಧಾನಕ್ಕೆ, ಅಶಾಂತಿಯಿಂದ ಶಾಂತಿಯಡೆಗೆ ಬಂದ ಇಲ್ಲ, ಮತ್ತೆ ಶಾಂತಿಯಿಂದ ಶಾಂತಿಯಡೆಗೆ ಹೋಗಿ. ಹೀಗೆ 11 ವರ್ಷ ಅವನು ಮೊದಲನೇ PUC ವರೆಗೂ ಈ ರೀತಿಯಾದಂತಹ ಒಂದು ರೀತಿಯಾದಂತಹ ಗೊಂದಲಮಯ ವಾತಾವರಣ, ಭಯ, ಭೀತಿಯಲ್ಲಿ ಒಂದು ಸಮಸ್ಯೆ, ತೊಂದರೆ ಅವನ ಹುಟ್ಟುಹಬ್ಬಕ್ಕೆ ಎದುರಾಗುತ್ತಲೇ ಇತ್ತು. ಕಡೆಗೆ ಅವನು 12ನೇ ವರ್ಷದ ಸೆಕೆಂಡ್ PUCಯಲ್ಲಿ ಅವನು ಡಿಸೈಡ್ ಮಾಡ್ತಾನೆ, ಅವನು ನಿರ್ಧಾರ ಮಾಡ್ತಾನೆ, ಈ ವರ್ಷ ನಾನು ವಿಭಿನ್ನವಾಗಿ ಆಚರಣೆ ಮಾಡಬೇಕು ನನ್ನ ಹುಟ್ಟುಹಬ್ಬವನ್ನು ಅಂತ. ಯಾಕಂದ್ರೆ ಅವನ ಜೊತೆಯಲ್ಲಿದ್ದಂತ ಸ್ನೇಹಿತರೆಲ್ಲ ಚಿಕ್ಕದಿಂದ ಮನೆ ಹತ್ರ ಇದ್ದವರು, ಸ್ಕೂಲ್ ನಲ್ಲಿ ಇದ್ದವರೆಲ್ಲ ನಿಲ್ಲಿಸಿದ್ರೆ ಹೋಗನೆ ಬದಲೇ ಬಂದ್ರೆ ಯಾವನ ಒಬ್ಬ ಜಗಳ ಮಾಡ್ತಾನೆ,
ಅಲ್ಲಿ ಒಂದು ಊಟ ಮಾಡಕ್ಕಾಗಲ್ಲ, ಇಲ್ಲ ನೆಮ್ಮದಿಯಿಂದ ಕೇಕ್ ತಿನ್ನಕ್ಕಾಗಲ್ಲ, ಇಲ್ಲ ಸಮಯ ಕಳೆಯಕ್ಕಾಗಲ್ಲ, ಜಾಲಿ ಮಾಡಕ್ಕಾಗಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ, ಬರೀ ಅವ್ರ ಮಾತುಗಳು ಜಗಳ ಅವಿವೆ ಕೇಳ್ಕೊಂಡು ಬರ್ಬೇಕಾಗ್ತದೆ ಅಂತ ಹೇಳಿ ಕಡೆಗೆ 12ನೇ ವರ್ಷ ಸೆಕೆಂಡ್ PUC ಇದ್ದಾಗ ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿ ಆಗುತ್ತೆ. 5 ಗಂಟೆಗೆ ಎದ್ದು ರೆಡಿಯಾಗಿ ಹೊಸ ಬಟ್ಟೆ ಹೊಸ ವಸ್ತ್ರಗಳನ್ನ ಧರಿಸ್ತಾನೆ. ಧರಿಸಿ ಏನ್ ಮಾಡ್ತಾನೆ, ಮನೆಯನ್ನು 5-5:30 ಬಿಟ್ಬಿಡ್ತಾನೆ. ಇಲ್ಲಿ ಮನೆಗೆ ಎಲ್ಲ ಹುಡುಕಾಡ್ತಾ ಇದ್ರೆ ಎಲ್ಲೋ ಅವನು ಬಂದಂತ ಜನರೆಲ್ಲ ಹುಡುಕಾಡ್ತಾ ಇದ್ರೆ ಇಲ್ಲಿ ಹೋದ ಅಂತ ಅಲ್ಲೆಲ್ಲ ಅವನು ಕಡೆಗೆ ಏನು ಅವನನ್ನು ಹುಡುಕ್ತಾರೆ. ಅವನು ಸಿಗ್ತಾನೆ. ಅವನು ಸಿಕ್ಕಿದಂತ ಸ್ಥಳ ಒಂದು ದೊಡ್ಡ ಅನಾಥಾಶ್ರಮ, ದೊಡ್ಡದಾದ ಒಂದು ಅನಾಥಾಶ್ರಮ. ಅಲ್ಲಿ ಆಗ ಹುಟ್ಟಿದಂತ ಮಗುವಿನಿಂದ ಸಾಯುವ ತನಕ ಇರುವಂತ ವೃದ್ಧರವರೆಗೆ ಅಲ್ಲಿ ಜಾತಿ ಭೇದವಿಲ್ಲದೆ, ಮತ ಭೇದವಿಲ್ಲದೆ ಎಲ್ಲ ಜನಾಂಗಕ್ಕೆ ಸೇರಿದಂತಹ ವ್ಯಕ್ತಿಗಳು, ಸ್ವಲ್ಪ ಜನ ದೇವರ ಮಕ್ಕಳು ಅಲ್ಲಿರ್ತಾರೆ. ಅವರಲ್ಲಿ ಕೆಲವರಿಗೆ ಊರುವಾಗಿದೆ, ಕೆಲವರಿಗೆ ಕೈಗಳಿಲ್ಲ, ಕೆಲವರಿಗೆ ಕಾಲಿಲ್ಲ, ಕೆಲವು ಕಣ್ಣುಗಳಿಲ್ಲ, ಕೆಲವರಿಗೆ ಬುದ್ಧಿಮಾಂದ್ಯ, ಕೆಲವರಿಗೆ ತಂದೆ ತಾಯಿಗಳಿಲ್ಲ, ಕೆಲವರಿಗೆ ಅನಾಥರಾಗಿ ಬಿಟ್ಟಲ್ಪಟ್ಟಂತಹ ಮಕ್ಕಳು ತಂದೆ ತಾಯಿಗಳನ್ನು ಆಶ್ರಮಕ್ಕೆ ಸೇರಿಸಿದಂತಹ ಇಂತಹ ವರ್ಗದ ಹಲವು ರೀತಿಯಾದಂತಹ ಸಮಾಜದಲ್ಲಿ ಧಿಕ್ಕರಿಸಲ್ಪಟ್ಟು, ತಿರಸ್ಕರಿಸಲ್ಪಟ್ಟು, ಸಮಾಜದಿಂದ ದೂರವಿಟ್ಟಂತಹ ಜನರು ಆ ಪ್ರದೇಶದಲ್ಲಿ ಅನಾಥಾಶ್ರಮದಲ್ಲಿರ್ತಾರೆ. ಇವನು ಬೆಳಗ್ಗಿನಿಂದ ಆ ದಿನ ರಾತ್ರಿ ಹೊತ್ತಿನ ತನಕ ಅವರೊಂದಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ. ಎಂದಿನಂತೆ ಕಳೆದ 11 ವರ್ಷಗಳ ಆಚರಣೆಯಲ್ಲಿ 12ನೇ ವರ್ಷದ ಆಚರಣೆಗೆ ಹೋಲಿಕೆ ಮಾಡ್ತಾನೆ. ಅದು ನಿಜವಾಗಿ ಅವನಿಗೆ ಸಮಾಧಾನ ತಂದಿತ್ತು, ಸಂತೃಪ್ತಿ ತಂದಿತ್ತು, ಸಂತೋಷ ನೀಡಿತ್ತು. ನನ್ನ ಜೀವನ ಇವತ್ತು ಸಾರ್ಥಕವಾಯಿತು ಎಂಬುದಾಗಿ ಅವನೇನ್ ಮಾಡ್ತಾನೆ, ಆ ಆಚರಣೆಯನ್ನು ಅವರೊಂದಿಗೆ ಆಚರಿಸ್ತಾನೆ. ಹಾಗೆ ಅವನ ಸಮಾಧಾನವನ್ನು ಕಂಡುಕೊಳ್ತಾನೆ, ಶಾಂತಿಯನ್ನು ಕಂಡುಕೊಳ್ತಾನೆ. ಕೆಲವೊಮ್ಮೆ ನಮಗೆ ವಿಜೃಂಭಣೆ, ಸಂಭ್ರಮ, ಸಂತೋಷ ನಮ್ಮೊಂದಿಗೆ ಇರುವಂತಹ ಜನರೊಂದಿಗೆ ಅಥವಾ ನಮ್ಮ ಕುಟುಂಬದೊಂದಿಗೆ ಸಿಕ್ಕದಿರುವಾಗ ನಾವು ಕೆಲವೊಮ್ಮೆ ನಮ್ಮ ಸಂತೋಷ, ನಮ್ಮ ಸಮಾಧಾನ, ನಮ್ಮ ಸಂತೃಪ್ತಿ ಎಲ್ಲಿರುತ್ತದೆ ಎಂಬುದನ್ನು ಹುಡುಕಬೇಕಾಗ್ತದೆ. ಅಲ್ಲಿ ತನಕ ನಮಗೆ ನಿಜವಾದ ಸಮಾಧಾನ, ನಿಜವಾದಂತಹ ಸಂತೃಪ್ತಿ, ಶಾಂತಿ, ಆ ನೆಮ್ಮದಿಯ ವಾತಾವರಣ ನಮ್ಮ ಮನಸ್ಸಿನ ಹೃದಯಕ್ಕೂ ಸಿಕ್ಕುವುದಿಲ್ಲ ಮತ್ತು ಇತರರೊಂದಿಗೆ ನಾವು ಅದನ್ನು ಹಂಚಿಕೊಳ್ಳುವುದಕ್ಕೆ ಸಾಧ್ಯ. ಇದರಲ್ಲಿ ಕ್ರಿಸ್ತನು ಸಹ ಜನಿಸಿ ಬಂದಂತದ್ದನ್ನು ನಾವು ಗಮನಿಸುವಾಗ ನಾವೆಲ್ಲ ಏನಂತ ನೆನೆಸಿದ್ದು, ಯೇಸು ಸ್ವಾಮಿ ಎಲ್ಲಿ ಜನಿಸಿ ಬರ್ತಾನೆ ಎಂಬುದಾಗಿ? ಎಲ್ಲಿ? ಅರಮನೆಯಲ್ಲಿ, ಪ್ಯಾಲೇಸ್ ಅಲ್ಲಿ. ಯೇಸು ಸ್ವಾಮಿ ನಾವೇನಂತ ಹಾಡ್ತೀವಿ? ಶಾಂತಿಯ ಅರಸ, ಶಾಂತಿಯ ರಾಜ, ನಮ್ಮ ರಕ್ಷಕನಾದಂತ ರಾಜ. ರಾಜ ಎಲ್ಲಿ ಹುಟ್ಟಬೇಕು? ಅರಮನೆಯಲ್ಲಿ. ಇವನು ಎಲ್ಲಿ ಹುಟ್ಟದ? ಗೋಧನಲ್ಲಿ, ದನದ ಕೊಟ್ಟಿಗೆ. ಯಾಕೆ ಹುಟ್ಟದ? ಎಂದಾದ್ರೂ ಪ್ರಶ್ನೆ ಮಾಡಿಕೊಂಡಿದ್ರಾ? ನಾವು ಹಾಡುಗಳ ಹಾಡಬೇಕಾದ್ರೆ, ವಾಕ್ಯವನ್ನು ಓದಬೇಕಾದ್ರೆ ಅವನನ್ನ ಪ್ರಭು, ಅರಸ, ರಾಜ ಎಂಬುದಾಗಿ ಅವನನ್ನ ಕರೀತೇವೆ. ಈ ಅರಸ ಪ್ಯಾಲೇಸ್ ನಲ್ಲಿ ಹುಟ್ಟಿದೆ, ಅರಮನೆಯಲ್ಲಿ ಹುಟ್ಟಿದೆ. ಯಾಕೆ ಗೋಧನಲ್ಲಿ ಹುಟ್ಟಿದ? ಯಾವಾಗಾದ್ರೂ ಪ್ರಶ್ನೆ ಮಾಡಿಕೊಂಡಿದ್ರಾ? ಅಥವಾ ಸಂಡೇ ಸ್ಕೂಲ್ ಅಲ್ಲಿ ಯಾರಿಗಾದ್ರೂ ಸಂಡೇ ಸ್ಕೂಲ್ ಟೀಚರ್ಸ್ಗೆ ಪ್ರಶ್ನೆ ಮಾಡಿದ್ರಾ? ಅಥವಾ ನೀವೇ ಯಾವತ್ತಾದ್ರೂ ನನಗಾದ್ರೂ ಪ್ರಶ್ನೆ ಮಾಡಿದ್ರಾ? ಬೇರೆ ಸಭಾಪಾಲಕರಿಗೆ ಪ್ರಶ್ನೆ ಮಾಡಿದ್ರೆ ಯಾಕೆ ಹುಟ್ಟಿದ್ದು ಅಂತ? ಅಥವಾ ನೀವೇ ಆಲೋಚನೆ ಮಾಡಿದ್ದೀರಾ? ದಯಮಾಡಿ ಮಗುವಿನ ಶಬ್ದವನ್ನು ಹೊರಗೆ ಕರ್ಕೊಂಡು ಹೋಗೋದು ಕೇಳ್ಕೊಂಡು ಅಲ್ಲಿರುವ ಮಕ್ಕಳು ಸಹ ಮಾಡ್ತಾರೆ, ಸರಿ ಕರ್ಕೊಂಡು. ನೀವೆಲ್ಲಾದ್ರೂ ಆಲೋಚನೆ ಮಾಡಿದ್ರೆ, ಪ್ರಶ್ನೆ ಮಾಡಿದ್ರೆ, ಅಥವಾ ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಅಕ್ಕಪಕ್ಕದ ಸ್ನೇಹಿತರೊಂದಿಗೆ, ನೆರೆಯವರೊಂದಿಗೆ ಏನಾದ್ರೂ ಪ್ರಶ್ನೆ ಮಾಡಿದ್ರ? ಅರಸನಾಗಿ ಹುಟ್ಟಿದಂತಹ ಯೇಸು ಯಾಕೆ ಗೋಧನಲ್ಲಿ ಹುಟ್ಟಬೇಕ? ಆತನು ಯಾಕೆ ಅರಮನೆಯಲ್ಲಿ ಹುಟ್ಟಲಿಲ್ಲ? ಹೋಗ್ಲಿ, ಮನೆಗೆ ಯಾಕೆ ಹುಟ್ಟಿಲ್ಲ? ಉದ್ದೇಶವಿದೆ, ದೇವರ ಸಂಕಲ್ಪವಿದೆ, ದೇವರ ಚಿತ್ತವಿದೆ, ದೇವರ ಉದ್ದೇಶ ಅದೇ ಆಗುತ್ತೆ. ಹಾಗಾಗಿ ದೇವರ ಉದ್ದೇಶ, ದೇವರ ಸಂಕಲ್ಪ ನೆರವೇರಬೇಕಾಗಿತ್ತು. ಆ ಉದ್ದೇಶ, ಆ ಸಂಕಲ್ಪ ಎಲ್ಲರೂ ಬಯಸಿದಂತ ರೀತಿಯಲ್ಲಿ ಯಾವುದೂ ಇರುವುದಿಲ್ಲ. ಯಾಕಂದ್ರೆ ದೇವರ ಆಲೋಚನೆ, ದೇವರ ಮಾರ್ಗಗಳು ಮನುಷ್ಯರ ಆಲೋಚನೆಯಂತೆ, ಮನುಷ್ಯರ ಮಾರ್ಗಗಳಂತೆ ಅಲ್ಲ. ಅರಸರೆಲ್ಲರೂ ಭಯಪಟ್ಟರು, ಪಿಲಾತನಾಗಲಿ ಹೆರೋದನಾಗಲಿ ಭಯಪಟ್ಟರು. ಯಾವ ಅರಸ ಹುಟ್ಟುಬಿಟ್ಟಿದ್ದಾನೆ, ಯಾವನು ಹುಡುಕ್ತಾರೆ, ಎಲ್ಲೂ ಸಿಕ್ಕಲ್ಲ. ಅವನೆಲ್ಲಿದ್ದಾನೆ? ದಾನಕೋಟಿಗೆ ಯಾರು ಹುಡುಕ್ತಾರೆ? ಹೋಗಿ ಎಲ್ಲ ಮನೆ ಹೋಗಿ ಹುಡುಕ್ತಾರೆ. ಈ ಶಾಸ್ತ್ರಿಗಳು, ಪರಿಸಾಯರು, ಧಾರ್ಮಿಕ ಮುಖಂಡರಾದಂತ ಮಹಾಯಾಜಕರು, ಯಾಜಕರು, ನನ್ನಂತರು ಹೋಗಿ ಅವ್ರು ಹುಡುಕ್ತಾರೆ. ಎಲ್ಲಿ ಹುಡುಕ್ತಾರೆ? ಅವರು ಮನೆಗೆ ಹುಡುಕ್ತಾರೆ, ಆ ಮನೆಗೆ ಹುಡುಕ್ತಾರೆ, ಸಿಕ್ಕಲ್ಲ. ನಿಮ್ಮಂತ ಸದ್ಭಕ್ತ ಜನ, ಅವ್ರು ನೀವು ಸಹ ನಿಮ್ಮಂತವ್ರು ಅಲ್ಲಿ ಹುಡುಕ್ತಾರೆ, ಅಲ್ಲೂ ಸಿಕ್ಕಲ್ಲ. ಯಹೂದರಿಗೂ ಸಿಕ್ಕಲ್ಲ, ಆರಿಸಿಕೊಂಡಂತ ಇಸ್ರಾಯೇಲ್ ಜನರಿಗೂ ಸಿಕ್ಕಲ್ಲ, ಅರಸರಿಗೂ ಸಿಕ್ಕಲ್ಲ, ಯಾರಿಗೂ ಸಿಕ್ಕದಂತ ಯೇಸು ಸ್ವಾಮಿ ಗೋಧಲಿಯಲ್ಲಿ, ದನದ ಕೊಟ್ಟಿಗೆಯಲ್ಲಿ ಆತನು ಮಲಗಿರುವುದನ್ನು ನಾವು ಕಾಣುತ್ತೇವೆ. ಇದು ದೇವರ ಉದ್ದೇಶ. ಬೇರೆ
ದೇವರು ಬೇಕಂತ ಅಲ್ಲಿ ಜನ ಅಲ್ಲಾಗಬೇಕು ಎಂಬುದಾಗಿ ಮಾಡ್ತಾನೆ. ಕೆಲವೊಮ್ಮೆ ನಾವು ಅಂದುಕೊಳ್ಳುವಂತ ರೀತಿ ಆಗುವುದಿಲ್ಲ. ಎಲ್ಲವೂ ದೇವರ ಚಿತ್ತ, ದೇವರ ಉದ್ದೇಶ, ದೇವರ ಸಂಕಲ್ಪ ಅಲ್ಲಿ ಹುಟ್ಟಿದಂಥದ್ದು. ಯಾಕೆ ಅಂದರೆ ನಾವು ಯಾವುದನ್ನು ಬಯಸುವುದಿಲ್ಲವೋ ದೇವರನ್ನು ಬಯಸ್ತಾರೆ. ನಾವು ಯಾವುದನ್ನು ಬಯಸ್ತೇವೋ ದೇವರನ್ನು ಬಯಸ್ತೇವೆ. ನಾವು ವಿಜೃಂಭಣೆ, ಸಡಗರ, ಸಂಭ್ರಮ ಬಯಸಿದ್ರೆ ದೇವರು ಸರಳತೆ ಬಯಸ್ತಾರೆ. ದೇವರು ಪ್ರೀತಿಯನ್ನು ಬಯಸ್ತಾರೆ. ದೇವರು ಹಬ್ಬಲವನ್ನು ಬಯಸ್ತಾರೆ. ದೇವರು ಸಮಾನತೆಯನ್ನು ಬಯಸ್ತಾರೆ. ದೇವರು ಯಾವುದನ್ನು ಬಯಸ್ತಾನೋ ಅದನ್ನು ನಾವು ಬಯಸ್ತೇವೆ. ದೇವರು ಯಾವುದು ಇಷ್ಟಪಡ್ತಾನೋ ಅದನ್ನು ನಾವು ಇಷ್ಟಪಡಬೇಕು. ಅರಸರು ಇಷ್ಟಪಟ್ಟದ್ದು ಅರಮನೆಯಲ್ಲಿ ನನ್ನ ರಾಜಕುಮಾರಿ ಹುಟ್ಟಬೇಕು ಅಂತ. ಶ್ರೀಮಂತರು ಬಯಸುವಂತದ್ದು ದೊಡ್ಡ ಡ್ಯೂಪ್ಲೆಕ್ಸ್ ಮನೆಗಳಲ್ಲಿ ಅಥವಾ ಯಾವುದೋ ಕಾಟೇಜ್ಗಳಲ್ಲಿ ಅಥವಾ ಮ್ಯಾನ್ಷನ್ಗಳಲ್ಲಿ ಎಂಬುದಾಗಿ. ಅಥವಾ ನಾವು ಬಯಸುವಂಥದ್ದು ಒಂದು ರೀತಿ, ಅದ ದೇವರು ಹೇಳುವಂತಹ ದೇವರ ಚಿತ್ತವೇ ಮತ್ತೊಂದು ರೀತಿ. ಹಾಗಾಗಿ ಯೇಸು ಸ್ವಾಮಿ ಹುಟ್ಟಿದ್ದು ಗೋದಲೆಯಲ್ಲಿ ಹುಟ್ಟಿದ್ದು. ನೋಡಿ ಅವನು ಹೇಳ್ತಾನೆ, ತನ್ನ ಭವಿಷ್ಯದ ಸನ್ನಿವಾಸವಾಗಿರುವಂತಹ ಸನ್ನಿಧಾನವಾಗಿರುವಂತಹ ಪರಲೋಕವನ್ನು ಬಿಟ್ಟು ಬಂದದ್ದು. ಅದು ಅಧಿಕಾರ, ಸ್ಥಾನ, ಮಾನ, ಎಲ್ಲಾ ರೀತಿಯಂತಹ ಮಾನ ಮಹಿಮೆಗಳು, ಅವನಿಗೆ ಆರಾಧನೆ ಮಾಡತಕ್ಕಂತ ಎಲ್ಲ ಘನತೆ ಗೌರವಗಳಿದ್ದಾಗಿಯೂ ಅದನ್ನು ಬಿಟ್ಟು ಎಲ್ಲ ಬರ್ತಾನೆ, ಗೋದಲೆಯಲ್ಲಿ ಜನಿಸ್ತಾನೆ. ಅಂದ್ರೆ ನಾನು ಬಡವನಲ್ಲ, ನಾನು ಶ್ರೀಮಂತನಲ್ಲ, ಅಥವಾ ನಾನು ಅಧಿಕಾರಕ್ಕೆ ಆಸ್ಪಟವಲ್ಲ, ನಾನು ಸ್ಥಾನಮಾನಗಳಿಗೆ ಆಸ್ಪಟವಲ್ಲ. ಎಲ್ಲ ಬಯಸಿದೇನು? ಅರಸ ಅಂದರೆ ರಾಜ, ಅಂದ್ರೆ ರಾಜ ಆಸ್ಥಾನದಲ್ಲಿ ಅರಮನೆಯಲ್ಲಿ ಕುಳಿತು ರಾಜದಂಡವನ್ನು ಹಿಡಿದು ಆಡಳಿತವನ್ನು ನಡೆಸುವವನು ಎಂಬುದಾಗಿ. ಆದ್ರೆ ಯೇಸು ಸ್ವಾಮಿಯ ಆಡಳಿತವೇ ಬೇರೆ. ಯೇಸು ಸ್ವಾಮಿಯ ಆಡಳಿತ ವೈಖರಿ ಶೈಲಿಯೇ ಬೇರೆ ಆಗಿತ್ತು. ನೋಡಿ, ಅವನು ತನ್ನ ಭವಿಷ್ಯದ ಸನ್ನಿಧಾನವನ್ನು ಬಿಟ್ಟು ಬರ್ತಾನೆ. ಶ್ರೀಮಂತಿಕೆಯಲ್ಲಿ ಅನೇಕ ದೇವದೂತರುಗಳು ಅವನನ್ನು ಆರಾಧನೆ ಮಾಡ್ತಾ ಇದ್ರು, ಅವನ ಕಾಲಿಗೆ ಅಡ್ಡ ಬೀಳ್ತಾ ಇದ್ರು, ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ರು. ಈಗ ಮನುಷ್ಯನಾಗಿ ಕೆಳಗಿಳಿದು ಬಂದಿದ್ದಾನೆ. ಸರಳತೆಯನ್ನು ಬಯಸ್ತಾ ಇದ್ದಾನೆ, ದೀನತೆಯನ್ನು ಬಯಸ್ತಾ ಇದ್ದಾನೆ, ಹಂಬಲವನ್ನು ಬಯಸ್ತಾ ಇದ್ದಾನೆ. ನಾನು ಎಲ್ಲವನ್ನು ಖಾಲಿ ಮಾಡಿಕೊಂಡು ನಿರ್ಗತಿಕರಲ್ಲಿ ನಿರ್ಗತಿಕನಾಗಿದ್ದೇನೆ, ಬಡವರಲ್ಲಿ ನಾನು ಬಡವನಾಗಿದ್ದೇನೆ, ತಳ್ಳಲ್ಪಟ್ಟವರ ಸಂಗಡ ನಾನು ಗುರುತಿಸಿಕೊಂಡಿದ್ದೇನೆ. ಯಾವ ದನದ ಕೊಟ್ಟಿಗೆಯಲ್ಲಿ ನಾವು ವಾಸ ಮಾಡುವುದಕ್ಕೆ ಬಯಸುವುದಿಲ್ಲವೋ ಆ ದನದ ಕೊಟ್ಟಿಗೆಯಲ್ಲಿ ನಾನು ಜನಿಸಿ ಬರ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಸಾಧಿಸಿ ತೋರಿಸ್ತಾರೆ. ಇಂದು ನಾವು ಅನುಕೂಲತೆ, ಸೌಕರ್ಯಗಳನ್ನು, ಹಲವು ರೀತಿಯಾದಂತಹ ಈ ಐಷಾರಾಮಿ ಜೀವಿತವನ್ನು ಎದುರು ನೋಡ್ತೇವೆ. ಆದರೆ ದೇವರು ನಮ್ಮನ್ನು ಮಾರ್ಪಾಡಿನ ಜಗತ್ತಿಗೆ, ಮಾರ್ಪಾಡಿನ ಬದುಕಿಗೆ ನಮ್ಮನ್ನು ಕರೀತಾ ಇದ್ದಾನೆ. ನಾವು ಸರಳತೆಯಿಂದ, ಹಂಬಲದಿಂದ ಬದುಕಬೇಕು ಎಂಬುದಾಗಿ. ಮತ್ತೊಂದು ವಿಚಾರ ಗಮನಿಸಿ, ಅಲ್ಲಿ ಹುಟ್ಟಿದಂತಹ ಆ ಶುಭ ಸಮಾಚಾರವನ್ನು ಯಾರಿಗೆ ತಿಳಿಸ್ತಾರೆ? ಯಾರಿಗೆ ತಿಳಿಸ್ತಾರೆ? ಯಾರು? ದೇವದೂತರು, ಮನುಷ್ಯರಲ್ಲ, ದೇವದೂತರು. ಯಾರನ್ನ ಭೇಟಿ ಮಾಡ್ತಾರೆ? ಯಾರ ಕುರುಬರು? ಉರಿಕಾಯರ ಕುರುಬರು ಅನ್ನೋದು ಅವನ ಅಂದಿಕಾಯರು ಹೇಳಕ್ಕಾಗಲ್ಲ. ಕುರುಬರು ಯಾರು? ಯಾವ ಜನಾಂಗ, ಯಾವ ವ್ಯಕ್ತಿಗಳವರು ಕುರುಬರು? ಯಾರು? ದಾವೀದನ ವಂಶದವರಲ್ಲ ಅವರು. ಆರಿಸಿಕೊಂಡಂತ ಜನಾಂಗದವರಲ್ಲ. ನಾವು ಹೇಳಿದ್ರೆ ಕ್ರೈಸ್ತರಿಗೆ ಮಾತ್ರ ಯೇಸು ಸ್ವಾಮಿ ಅಂತ. ಕ್ರೈಸ್ತರಿಗೆ ಮಾತ್ರ ಯೇಸು ಸ್ವಾಮಿ ಅಲ್ಲ, ಇಡೀ ಸಾರ್ವತ್ರಿಕ ದೇವರು, ನನ್ನ ನಿಮ್ಮೆಲ್ಲರ ರಕ್ಷಕ, ವಿಮೋಚಕ ಯೇಸು ಸ್ವಾಮಿ. ಆ ಕುರುಬರು ಸಮಾಜದಲ್ಲಿ ಅವರಿಗೆ ಯಾವುದೇ ಸ್ಥಾನಮಾನ ಇರಲಿಲ್ಲ, ಗಣನೆಗೆ ಬಾರದವರು, ಗುರುತಿಸಲ್ಪಡದಂತ ಜನಾಂಗ. ಅವರನ್ನು ಸಮಾಜದಿಂದ ಹೊರಗಿಟ್ಟು ಅವರನ್ನು ಯಾವುದೇ ರೀತಿಯಾದಂತಹ ಸ್ಥಾನಮಾನ ಕೊಡದಂತ, ಅಧಿಕಾರ, ಯಾವುದೇ ರೀತಿಯಾದಂತಹ ಗೌರವ, ಘನತೆಯನ್ನು ನೀಡದಂತಹ ವ್ಯಕ್ತಿಗಳು ಆ ಕುರುಬರು. ಹಾಗಾದ್ರೆ ಸುವಾರ್ತೆ ನನಗೂ ನಿಮಗೂ ಯಾರಿಂದ ಬಂದದ್ದು? ತಳ್ಳಲ್ಪಟ್ಟಂತ ಜನಾಂಗದಿಂದ ಬಂದದ್ದು. ಕುರುಬರಿಂದ ನನಗೂ ನಿಮಗೂ ಯೇಸು ಸ್ವಾಮಿಯ ಜನನದ ಸುವಾರ್ತೆ ಬಂದದ್ದು. ಇವತ್ತು ನಾವು ಹೇಳಿದ್ವಲ್ಲ, ಯಾರೋ ಮಿಷನರಿಗಳು ಸುವಾರ್ತೆ ಸಾರದು. ಆ ಮಿಷನರಿಗಳು ಕನ್ವರ್ಟ್ ಆಗೋದಕ್ಕೂ ಅಥವಾ ಸುವಾರ್ತೆ ಸಾರೋದಕ್ಕೂ ಮೊದಲು ದೇವದೂತರು ಯಾರಿಗೆ ಜನನದ ಸುವಾರ್ತೆಯನ್ನು ಸಾರ್ತಾರೆ? ಯಾರಿಗೆ ಜನನದ ಸುವಾರ್ತೆಯನ್ನು ಸಾರ್ತಾರೆ? ಕುರುಬರಿಗೆ, ತಳ್ಳಲ್ಪಟ್ಟವರಿಗೆ, ನಿರ್ಗತಿಕರಿಗೆ. ಇಂದು ನಾವು ಸಾರಬೇಕಾದಂತ ಸುವಾರ್ತೆ ಯಾರಿಗೆ? ನಾವು ಭಜನೆ ಮಾಡ್ತಾರಲ್ಲ, ಬರೀ ನಮ್ಮ ಸಭೆಗಳಿಗೆ, ಯಾಕಂದ್ರೆ ಕಾಕೆ ಬರಬೇಕಲ್ಲ. ನಾವು ಸಾರ್ತಾ ಇರುವಂತ ಸುವಾರ್ತೆ ಯಾವ ಸುವಾರ್ತೆ ಬೇಕು? ನಮ್ಮ ಸಡಗರ ಯಾರೊಂದಿಗೆ? ನಮ್ಮವರೊಂದಿಗೆ ಮಾತ್ರ, ನಮ್ಮ ನೆರೆಯವರೊಂದಿಗೆ, ನಮ್ಮ ಕುಟುಂಬದವರೊಂದಿಗೆ. ಆದ್ರೆ ಯೇಸು ಸ್ವಾಮಿಯ ಜನನ ಎಂದು ನಮಗೆ ಹೇಳುತ್ತದೆ, ಆತನ ಜನನ ತಳ್ಳಲ್ಪಟ್ಟವರ ಸಂಗಡ, ಶೋಷಣೆಗೆ ಒಳಪಟ್ಟಂತವರ ಸಂಗಡ, ನಿರ್ಗತಿಕರ ಸಂಗಡ, ದಿಗ್ಗಿಲ್ಲದವರ ಸಂಗಡ,
ಗತಿಯಿಲ್ಲದಂತಹವರ ಸಂಗಡ ಮತ್ತು ತಳ್ಳಲ್ಪಟ್ಟಂತಹ ಜನರ ಸಂಗಡ ನಾವು ನಮ್ಮನ್ನು ಒಂದು ಮಾಡಿಕೊಳ್ಳಬೇಕು. ನಾವು ನಮ್ಮನ್ನು ಗುರುತಿಸಿಕೊಳ್ಬೇಕು. 19ನೇ ಶತಮಾನದ ಕೆಲವು ವರ್ಷಗಳ ನಂತರ ಒಬ್ಬ ದೈವಶಾಸ್ತ್ರಿ ಹೇಳುವಂತಹ ಮಾತು, ಸಭೆ ಮೊದಲು ನಿರ್ಗತಿಕರ ಸಂಗಡ, ದಲಿತರ ಸಂಗಡ ಅಥವಾ ದೀನರ ಸಂಗಡ, ಯಾವ ಗತಿ ಇಲ್ಲದವರ ಸಂಗಡ, ಬಡವರ ಸಂಗಡ ಒಂದಾಗಿತ್ತು ಮತ್ತು ಮದುವೆಯಾಗಿತ್ತು ಎಂಬುದಾಗಿ. ಆದರೆ ಇಂದು ಸಭೆ ಅಧಿಕಾರದ ಸಂಗಡ, ಹಣದ ಸಂಗಡ, ದರ್ಪದ ಸಂಗಡ, ಶೋಷಣೆಯ ಸಂಗಡ ಮದುವೆ ಮಾಡಿಕೊಂಡಿದೆ ಎಂಬುದಾಗಿ. ಯಾಕಂದ್ರೆ ಸಭೆಯ ಶಿರಸ್ಸು ಯೇಸು ಸ್ವಾಮಿ, ಸಭೆ ಎಂಬುದು ನಾವು. ಆತನು ಮೊದಲಿಂಗನಾದ್ರೆ ನಾವು ಮೊದಲಿಗಿಂತ ಆ ವೈವಾಹಿಕ ಬಾಂಧವ್ಯದ ಮೂಲಕವಾಗಿ ಸಭೆಯನ್ನು ಕ್ರಿಸ್ತನನ್ನು ಹೋಲಿಕೆ ಮಾಡಿ ಗ್ರಂಥಕರ್ತರು ಈ ಬೈಬಲ್ನಲ್ಲಿ ಅನೇಕ ಒಳ್ಳೆಯ ವಿಷಯಗಳನ್ನು ಬರೆದಾಗ ನಾವು ನಮ್ಮ ಬಾಂಧವ್ಯವನ್ನು ಮರೆತು ಬಿಟ್ಟಿದ್ದೇವೆ. ನಮ್ಮ ಬಾಂಧವ್ಯದ ಸೊಗಡನ್ನು ನಾವು ಮರೆತು ಬಿಟ್ಟಿದ್ದೇವೆ. ಇಂದು ನಾವು ಆ ಬಾಂಧವ್ಯವನ್ನು ನವೀಕರಿಸಬೇಕು. ಕ್ರಿಸ್ತನ ಜನನದ ನಿಜವಾದಂತಹ ಆಚರಣೆಯಲ್ಲಿ ನಾವು ತೊಡಗಬೇಕೆಂಬುದಾಗಿ ಹೇಳ್ತದೆ. 14ನೇ ವಚನ ನೋಡ್ರಿ, 2ನೇ ಅಧ್ಯಾಯ ಲೂಕ 2:14 ಹೇಳಿ, ಅಲ್ಲಿ ಹೇಳ್ತದೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಅಸಮಾಧಾನ. ನಮ್ಮಲ್ಲಿ ಅಸಮಾಧಾನ ನೋಡಿ, ಎಲ್ಲಿ ನೋಡುದು ಯುದ್ಧ, ರಾಜ್ಯದ ವಿರುದ್ಧವಾಗಿ ರಾಜ್ಯ, ದೇಶದ ವಿರುದ್ಧವಾಗಿ ದೇಶ, ವ್ಯಕ್ತಿ ವಿರುದ್ಧವಾಗಿ ವ್ಯಕ್ತಿ, ಗುಂಪಿನ ವಿರುದ್ಧವಾಗಿ ಗುಂಪು, ಜಾತಿ ಮತ ಧರ್ಮಗಳ ವಿರುದ್ಧವಾಗಿ ಮತ್ತೊಂದು ಜಾತಿ ಧರ್ಮ ಮತಗಳು, ಹಲವು ರೀತಿಯಾದಂತಹ ಗುಂಪು ಘರ್ಷಣೆ, ಕೋಮುಗಳ ಬೇರಿದೆ. ದೇವರ ಅಸಮಾಧಾನ ನಮ್ಮಲ್ಲಿಲ್ಲವೇ? ನಮ್ಮ ನಡುವೆ ದ್ವೇಷ, ನಮ್ಮ ನಡುವೆ ಹಗೆತನ, ನಮ್ಮ ನಡುವೆ ಕಲಹ, ನಮ್ಮ ನಡುವೆ ಹಲವು ರೀತಿಯಾದಂತಹ ಕೆಟ್ಟತನ ತುಂಬಿಕೊಂಡಿರುವಾಗ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನವಿರುವುದಕ್ಕೆ ಸಾಧ್ಯವಿಲ್ಲ. ಆದ್ರೆ ನಮ್ಮೊಳಗೆ ಸಮಾಧಾನವಿರಬೇಕೆಂಬುದಾಗಿ ಹೇಳಿದೆ. ಅರಸರಾದಂತಹ ಹೆರೋದನು, ಪಿಲಾತನು, ಮಹಾಯಾಜಕರುಗಳಾದಂತಹ ಅನ್ನ ಕಾಯಕರು ಆ ಸಂದರ್ಭದಲ್ಲಿ ಧಾರ್ಮಿಕ ಮುಖಂಡರಾಗಿ, ರಾಜಕೀಯ ಮುಖಂಡರಾಗಿ, ಸಾಮಾಜಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಅನ್ಯಾಯ, ಅಕ್ರಮ, ಭ್ರಷ್ಟತೆ, ಲಂಚ, ಹಲವು ರೀತಿಯಾದಂತಹ ಸುಲಿಗೆಗಳನ್ನು ಎಲ್ಲ ವಿಷಯದಲ್ಲಿ, ಎಲ್ಲ ಕ್ಷೇತ್ರದಲ್ಲಿ ಮಾಡಿದರು. ಆದ್ರೆ ವ್ಯತಿರಿಕ್ತವಾದಂತಹ ಆಡಳಿತವನ್ನು 600 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಜನರಿಗಿಂತ ಮುಂಚಿತವಾಗಿ ಯೆಶಾಯ ತಿಳಿಸ್ತಾನೆ. ತೆಗೆದು ನೀವು ಯೆಶಾಯ ಪ್ರವಾದನ ಗ್ರಂಥ 9ನೇ ಅಧ್ಯಾಯ, ಯೆಶಾಯ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 6ನೇ ವಚನ, ಒಂದು ಮಗು ನಮಗಾಗಿ ಹುಟ್ಟಿದೆ, ಹೊರದ ಮಗು ನಮಗೆ ದೊರೆತನು, ಆಡಳಿತವು ಅವನ ಪಾಪವಿನ ಮೇಲೆ ಇರುವುದು. ಜನರ ಆಡಳಿತ ದೌರ್ಜನ್ಯ, ಜನರ ಆಡಳಿತ ಶೋಷಣೆ, ಜನರ ಆಡಳಿತ ಪರರನ್ನು ಕಿತ್ತು ತಮ್ಮದನ್ನಾಗಿಸಿ ತಿನ್ನುವಂಥದ್ದು ಅದು. ಆದ್ರೆ ಯೇಸು ಸ್ವಾಮಿಯ ಆಡಳಿತ ಹೇಗಿದೆ ನೋಡ್ರಿ, ಅದ್ಭುತ ಸ್ವರೂಪ. ಅವರೇನ್ ಮಾಡಿದ್ರೆ ಅದ್ಭುತ ಸ್ವರೂಪ. ಅನೇಕ ಜನರಿಗೆ ಅದ್ಭುತವನ್ನು ಮಾಡ್ತಾರೆ, ಮಹತ್ ಕಾರ್ಯ ಮಾಡ್ತಾರೆ. ಅದ್ಭುತಗಳ ಮೂಲಕವಾಗಿ, ಮಹತ್ವಗಳ ಮೂಲಕವಾಗಿ ಅಸ್ವಸ್ಥತೆಯಲ್ಲಿರುವವರನ್ನು ಸ್ವಸ್ಥರನ್ನಾಗಿಸ್ತಾರೆ. ನಾವೀಗ ಸ್ವಸ್ಥತೆಯಲ್ಲಿರುವವರನ್ನು ಇನ್ನಷ್ಟು ಅಸ್ವಸ್ಥರನ್ನಾಗಿ ಮಾಡಿಸ್ತೇವೆ. ಆರೋಗ್ಯದಲ್ಲಿ ಇನ್ನಷ್ಟು ಅನಾರೋಗ್ಯದಲ್ಲಿ ನಾವು ಮುನ್ನಡೆಸ್ತೇವೆ. ಆಲೋಚನಾಕರ್ತನು ಒಳ್ಳೆಯ ಆಲೋಚನೆಗಳಲ್ಲಿ ಇರುವವನು, ಆದರೆ ಮನುಷ್ಯನ ಆಲೋಚನೆ ಯಾವತ್ತೂ ಸರಿ ಇರುವುದಿಲ್ಲ, ಕೆಟ್ಟ ಆಲೋಚನೆಗಳು. ಅವನು ಪರಾಕ್ರಮಿಯಾದ ದೇವರು. ಯಾರು? ಯೇಸು ಸ್ವಾಮಿ ಪರಾಕ್ರಮಿಯಾದ ದೇವರು, ಪರಾಕ್ರಮಶಾಲಿ, ಪರಾಕ್ರಮ ಶಕ್ತಿ ನೋಡಿದಂತ ಯೇಸು ಸ್ವಾಮಿ ಆತನು ಕಲ್ಲುಗಳನ್ನು ರೊಟ್ಟಿ ಮಾಡಬಲ್ಲವನಾಗಿ, ಸತ್ತಂತಹ ಲಾಸರನ್ನು ಎಬ್ಬಿಸಬಲ್ಲವನಾಗಿದ್ದಾನೆ. ಅಂತಹ ಪರಾಕ್ರಮ ಶಕ್ತಿ ಅವನಿತ್ತು. ನಿತ್ಯನಾದ ತಂದೆಯವರು, ದಿಕ್ಕಿಲ್ಲದವರಿಗೆ, ಧಿಕ್ಕರಿಸಲ್ಪಟ್ಟವರಿಗೆ, ಸಮಾಜದಿಂದ ಹೊರಗಿದ್ದವರಿಗೆ ಅವನು ತಂದೆಯ ಉಪಾಧಿಯಲ್ಲಿ ಪೋಷಿಸ್ತಾನೆ. 4,000 ಮಂದಿಗೆ ಅವನೇನ್ ಮಾಡ್ತಾರೆ? ಊಟ ಹಾಕ್ತಾನೆ, ಆಹಾರ ನೀಡ್ತಾನೆ. ಆಹಾರದ ಗತಿ ಇಲ್ಲದವರಿಗೆ, ಹಸಿವಿನಲ್ಲಿದ್ದವರಿಗೆ ತಂದೆಯೋಪಾದಿಯಲ್ಲಿ ಆತನು ಶ್ರಮಿಸ್ತಾನೆ, ಆತನು ಪೋಷಿಸ್ತಾನೆ, ಅವರನ್ನು ಕಾಪಾಡ್ತಾನೆ, ಸಂರಕ್ಷಣೆ ಮಾಡ್ತಾನೆ. ಮತ್ತೆ ಸಮಾಧಾನದ ಪ್ರಭು, ಸಮಾಧಾನಕ್ಕೆ ಪ್ರಭು ಅವನು. ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನು ಅಥವಾ ಕೇಂದ್ರದ ಆಡಳಿತದ ಚುಕ್ಕಾಣಿಯನ್ನು ಅಥವಾ ಪ್ರಪಂಚದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ಅರಸನಾಗಿ ಆಳುವವನಲ್ಲ, ಬದಲಾಗಿ ಅವನು ಸಮಾಧಾನಕ್ಕೆ ಪ್ರಭುವಾಗಿದ್ದಾನೆ, ಸಮಾಧಾನದ ಅರಸನಾಗಿದ್ದಾನೆ, ಶಾಂತಿಯ ರಾಜನು ಅವನಾಗಿದ್ದಾನೆ. ಅವರು ಹೇಳಿದ ತನ್ನ ಪತ್ರಿಕೆಯಲ್ಲಿ ದೇವರು ಗಲಿಬಿಲಿಗೆ ಕಾರಣ ಅಲ್ಲ, ಬದಲಾಗಿ ಸಮಾಧಾನಕ್ಕೆ ಕಾರಣ. ಮನುಷ್ಯರು ಅಸಮಾಧಾನಕ್ಕೆ, ಅಶಾಂತಿಗೆ ಕಾರಣವಾಗಿದೆ. ಆದರೆ ಇಂದು ನಾವು ನೀವು ಮಾಡುವಂತಹ ಆಡಳಿತ, ಇಂದು ಜನರ ಆಡಳಿತ, ಇಂದು ಪ್ರಪಂಚದಲ್ಲಿರುವಂತಹ ಆಡಳಿತ ಯಾವ ರೀತಿ ಇದೆ? ಕಳೆದ 2 ದಿನಗಳಲ್ಲಿ ನಮ್ಮ ಆಡಳಿತದ ವೈಖರಿ ನೀವು ನೋಡಿದ್ದೀರ. ಫಸ್ಟ್ ಕರ್ಫ್ಯೂ ಅಂದ್ರು, ಆಮೇಲೆ ಕರ್ಫ್ಯೂ ಇಲ್ಲ ಅಂದ್ರು, ಮತ್ತೆ ಇದು ಆಡಳಿತ, ಮನುಷ್ಯನ ಆಲೋಚನೆ, ಮನುಷ್ಯನ ಆಡಳಿತ. ನನ್ನ ನಿಮ್ಮೆಲ್ಲರ ಪ್ರಭುವಾದಂತಹ ಯೇಸು ಕ್ರಿಸ್ತನ ಆಡಳಿತ ಸ್ವಚ್ಛ, ಸುಂದರ, ಸುಗುಣ, ಸನ್ಮಾನ.
ಅದರ ಬೇರೆ ಇಂದು ನನ್ನೆಲ್ಲರ ಆಡಳಿತ ಇಂತಹ ಆಡಳಿತಗಳಿಂದ ಕೂಡಿದಂತಹ ಆಡಳಿತದ ವೈಖರಿ ಆಗಿರಬೇಕು ಎಂಬುದಾಗಿ ಕ್ರಿಸ್ತನ ಚರಣ ನಮಗೆ ತೋರಿಸುತ್ತದೆ. ಆದರೆ ಇಂದು ನಮಗೆ ಇಂತಹ ಆಡಳಿತ ಸಿಕ್ಕದೆ ಹೋದರೆ ಸಮಾಧಾನವೂ ಶಾಂತಿಯು ನಮ್ಮ ಮಧ್ಯದಲ್ಲಿ ಇಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಲೂಕನ ಸುವಾರ್ತೆಯಲ್ಲಿ ಹೇಳ್ತಾರೆ, ಹೆದರಬೇಡ್ರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ. ಇಂದು ನಾವು ಶುಭ ಕಾಮನೆಗಳನ್ನು, ಶುಭ ಸಮಾಚಾರಗಳನ್ನು ನಿಮ್ಮೆಲ್ಲರ ಪರಸ್ಪರ ಬಾಂಧವ್ಯದಲ್ಲಿ, ಒಡನಾಟದಲ್ಲಿ ಹಂಚಿಕೊಳ್ಳಬೇಕು ವಿನಃ ದ್ವೇಷದ ಹಗೆತನದ ಬಾಂಧವ್ಯಗಳಲ್ಲ. ನಿಮ್ಮೊಳಗೆ ಸಮಾಧಾನ ಇರಬೇಕು, ನಿಮ್ಮೊಳಗೆ ಪ್ರೀತಿ ಇರಬೇಕು, ನಿಮ್ಮೊಳಗೆ ಅನ್ಯೂನತೆ ಇರಬೇಕು, ನಿಮ್ಮೊಳಗೆ ಒಳ್ಳೆಯ ಬಾಂಧವ್ಯದ ಒಡನಾಟ ಇರಬೇಕು ಎಂಬುದಾಗಿ ವಾಕ್ಯಭಾಗ ಹೇಳ್ತೇವೆ. ಮಾತ್ರಲ್ಲದೆ ಸಭೆ ಯಾರನ್ನೂ ದೂರ ಮಾಡಿದೆ ಅಥವಾ ಸಭೆ ಮನಗುಲಿದವರನ್ನು ಕೈಬಿಟ್ಟಿದೆಯಾ? ಸಭೆಯವರಾದ ನಾವು, ಕ್ರಿಸ್ತನ ಮಕ್ಕಳಾದಂತ ನಾವು ನಿರ್ಗತಿಕರನ್ನು, ಇಲ್ಲವೇ ಗತಿಹೀನದವರನ್ನು, ಗತಿಹೀನರನ್ನು ನಾವು ಕೈಬಿಡಲ್ಪಟ್ಟವರಾಗಿದ್ರೆ ಅಂತವರನ್ನು ಸೇರಿಸಿಕೊಳ್ಳಬೇಕು. ಅದು ಗುರುವರಿಗೆ ಯಾವುದೇ ರೀತಿಯಿಂದ ಟ್ರಾನ್ಸ್ಪೋರ್ಟ್ ಇರಲಿಲ್ಲ, ಬೈಕ್, ಸೈಕಲ್ ಅಥವಾ ಎತ್ತಿನ ಗಾಡಿ ಅಥವಾ ಎಕ್ಕಬಡಿ ಯಾವುದು ಸಹ ಇರಲಿಲ್ಲ. ಆದ್ರೂ ಸಹ ಕ್ರಿಸ್ತನನ್ನು ಎದುರುಗೊಳ್ಳುವುದಕ್ಕೆ ಅವರು ಹೋಗಿ ನಮಿಸ್ತಾರೆ, ಕೊಂಡಾಡ್ತಾರೆ, ದೇವರ ಲೋಕದಲ್ಲಿ, ಮೇರಣ ಲೋಕದಲ್ಲಿ ದೇವರಿಗೆ ಮಹಿಮೆ ಎಂಬುದಾಗಿ ಹಾಡಿ ಹೋಗುತ್ತಾರೆ. ಆದರೆ ಇಂದು ನಾವು ಅನೇಕ ಸೌಕರ್ಯಗಳನ್ನು, ಅನೇಕ ಅನುಕೂಲತೆಗಳನ್ನು ಎದುರು ನೋಡ್ತೇವೆ. ಅಂದು ಕುರುಬರಿಗೆ ಯಾವ ಅನುಕೂಲತೆ, ಯಾವುದ ರೀತಿಯಾದಂತಹ ಸೌಕರ್ಯಗಳಿರಲಿಲ್ಲ. ಆಧಾರ ಎದುರುಗೊಳ್ಳುವುದಕ್ಕೆ ಹೋಗ್ತೇವೆ. ಇದು ನಾನು ಸಹ ನನಗೆ ಅನುಕೂಲವಿರಲಿ, ಅನಾನುಕೂಲವಿರಲಿ, ನನಗೆ ಆರೋಗ್ಯವಿರಲಿ, ನನಗೆ ಅನಾರೋಗ್ಯವಿರಲಿ, ಯೇಸು ಸ್ವಾಮಿಯನ್ನು ಸೇವಿಸಬೇಕು, ಯೇಸು ಸ್ವಾಮಿಯನ್ನು ನಾವು ಆರಾಧಿಸಬೇಕು, ಯೇಸು ಸ್ವಾಮಿಗೋಸ್ಕರವಾಗಿ ನಮ್ಮನ್ನು ನಾವು ಮುಡುಪಾಗಿಕೊಂಡು ಬದುಕಬೇಕು. ಇಂದು ಕ್ರಿಸ್ತ ಜಯಂತಿಯ ಹಬ್ಬದ ವಾತಾವರಣ, ಆಚರಣೆ, ಸಂಭ್ರಮ, ಸಡಗರ, ಸಂತೋಷ, ಇಲ್ಲವೇ ಅಲಂಕಾರ, ವಸ್ತ್ರಭೂಷಿತವಾದಂತಹ ಇಂತಹ ಕಾಲ್ಪನಿಕ ಮತ್ತು ಲೌಕಿಕ ವಿಷಯಗಳಲ್ಲಿ ಮಾತ್ರ ಇರದೆ ಅರ್ಥಗರ್ಭಿತವಾದಂತಹ ನಿರ್ಗತಿಕರ ಸಂಗಡ, ಬಡವರ ಸಂಗಡ ನಾವು ಗುರುತಿಸಿಕೊಳ್ಳುವಂತಹ, ಅವರೊಂದಿಗೆ ಆಚರಿಸುವಂತದ್ದಾಗಿರಬೇಕು. ನಮ್ಮ ಶುಭ ಸಮಾಚಾರ ಎನ್ನುವಂಥದ್ದು ನಾವು ಹೇಳುವಂತಹ ಒಳ್ಳೆಯ ವಿಷಯಗಳು ಇನ್ನೊಬ್ಬರ ಮನಸ್ಸಿನಲ್ಲಿರುವಂತಹ ನೋವು ಮಾಯವಾಗಬೇಕು, ದುಃಖ ಸುಖದೆಡೆಗೆ ಬರಬೇಕು, ಅಸಂತೋಷ ಸಂತೋಷದೆಡೆಗೆ ಬರಬೇಕು, ಅಸಮಾಧಾನ ಸಮಾಧಾನದೆಡೆಗೆ ಬರಬೇಕು. ನಿಮ್ಮೊಳಗೆ ದ್ವೇಷದಿಂದ ಪ್ರೀತಿಗೆ, ಹಗೆತನದಿಂದ ಅನ್ಯೂನತೆಗೆ, ಅನೈಕ್ಯತೆಯಿಂದ ಐಕ್ಯತೆಗೆ ಬರುವಾಗ ದೇವರು ನಮಗೆ ಒಲಿಯುತ್ತಾನೆ, ದೇವರ ಆಶೀರ್ವಾದ ನಮಗಿದೆ. ಇಂದು ನಾವು ಅಂತಹ ನಿಟ್ಟಿನಲ್ಲಿ ನಮ್ಮ ಆಚರಣೆಗಳು, ನಮ್ಮ ಹಬ್ಬದ ವಾತಾವರಣವನ್ನು ಮುಂತೊಡಗಿಸಿಕೊಳ್ಳುವುದಕ್ಕೆ ದೇವರಾತ್ಮನ ತಾನೇ ನಮ್ಮೆಲ್ಲರಿಗೂ ಸಹಾಯ ನಿರ್ವಹಿಸಬೇಕು. ವಿಶ್ವಾಸೋತ್ತರವನ್ನು ಮಾಡುವ 128ನೇ ಪುಟದಲ್ಲಿರುವ ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ಕಲಿಯೋಣ. ಪರಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯ ದೇವರ ನಂಬಿದ್ದೇನೆ, ಆತನೇ ಕುಮಾರನಾಗಿರುವ ಪ್ರಭುವಾದ ಯೇಸು ಕ್ರಿಸ್ತನ ನಂಬಿದ್ದೇನೆ. ಏಕನೊಬ್ಬ ಶಾಪದಿಂದ ಧರಿಸಲ್ಪಟ್ಟು ಹಾಗೆ ಹುಟ್ಟಿ ಗೊಂದಲಾದ ಆತ್ಮದಲ್ಲಿ ಶ್ರಮಿಸಿ ಶಿಲುಬೆಯಲ್ಲಿ ಸತ್ತು ಮರಣಪಟ್ಟು ಇಳಿದು ಮೂರನೇ ದಿವಸದ ಸತ್ತವರಿಗೆ ಬರುವಿಕೆಗೆ ಹೋಗಿ ಸರ್ವಶಕ್ತನಾಗಿರುವ ತಂದೆಯ ದೇವರ ಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾನೆ. ಏಕನಾಗಿದ್ದ ಬಂದು ಬದುಕಿರುವ ಸತ್ತವರಿಗೆ ನ್ಯಾಯ ತೀರಿಸುವುದನ್ನು ನಂಬುತ್ತೇನೆ. ನಾನು ಕೃಷ್ಣಾತ್ಮನ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತವ್ಯವು ಭಕ್ತರ ಅನನ್ಯತೆಯು ಆದವರಿಂದ ವೇದಪುರಂತ ನಿತ್ಯ ಜೀವನವನ್ನು ನಂಬುತ್ತೇವೆ. ಸಂಗೀತಗಳಲ್ಲಿ 84ನೇ ಸಂಗೀತವನ್ನು ಹಾಡೋಣ. 84ನೇ ಸಂಗೀತ. ಓ ಬನ್ನಿರಿ ಈಗ ಆನಂದ ಪಡೋಣ, ಸುದರ್ಶನ ನೋಡಿ ಹೋರಾಡ್ತಾರೆ. Oh
ಕರ್ತನ ಪ್ರಾರ್ಥನೆಗಳಿಗಾಗಿ ಹೇಳೋಣ. ಪರಲೋಕದಲ್ಲಿ ನಾವು ವಿಶ್ವಾಸವನ್ನು ರಾಜ್ಯದಲ್ಲಿ ಸಮಾಧಾನ ದೇವರ ಆಶೀರ್ವಾದವನ್ನು ನಂಬಿಕೆಯನ್ನು ಹೊಂದಿಕೊಳ್ಳಿ. ಸಮಾಧಾನದ ಪ್ರಭುವಾಗಿ ಸಮಾಧಾನವನ್ನು ಸ್ಥಾಪಿಸಿ ಈ ಲೋಕವನ್ನು ತಿಳಿಸಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ನಾವು ಸಮಾಧಾನದಲ್ಲಿ ನೆಲೆಗೊಳ್ಳುವುದಕ್ಕೋಸ್ಕರವಾಗಿ ನಮ್ಮ ಪ್ರೇಮವನ್ನು ನಡೆಸಿಕೊಂಡ ದೇವರ ಪ್ರೀತಿ, ನಾವು ಪ್ರೀತಿಯನ್ನು ಐಕ್ಯದ ಸಮಾಧಾನದಿಂದ ಒಬ್ಬರಿಗೊಬ್ಬರು ಜೀವಿಸ್ತಾ ಪರರ ಸುಖದುಃಖದವರಿಗೆ ನಾವು ಸ್ಪಂದಿಸುವವರು, ಅವರಿಗಾಗಿ ನಾವು ಜೀವಿಸುವಾಗಿರುವುದಕ್ಕೆ ಪವಿತ್ರಾತ್ಮನ ಸುಪ್ರೇರಣೆ ಅನ್ಯತೆ ಈಗಲೂ ಯಾವಾಗಲೂ ನನ್ನ ಸಂಗಡ ಇರಲಿ.